ಪ್ರಭು, ಅಲ್ಲಿ ಕಾಣುವ ಋಷಭೋಗ ಪರ್ವತಕ್ಕೆ ದಯಮಾಡಿಸಿ ಅಲ್ಲಿ ಎನ್ನುಡೆಯನಾದ ಸುಗ್ರೀವ ರಾಜೇಂದ್ರನ ಸಖ್ಯವನ್ನು ಬೆಳೆಸಿ ನಮ್ಮನ್ನು ಕಾಪಾಡಬೇಕೆಂದು ಪ್ರಾರ್ಥಿಸುವನು ಪ್ರಭು. ಆಂಜನೇಯ, ನಾವು ಮಾರ್ಗಾಯಾಸದಿಂದ ಬಹಳವಾಗಿ ಬೆಳೆದು ಬಂದಿರಬಹುದು. ಆದ್ದರಿಂದ ಆತನನ್ನೇ ಇಲ್ಲಿಗೆ ಕರೆದುಕೊಂಡು ಬಾ. ಆಗಬಹುದು ಪ್ರಭು. ಓ ಒಡೆಯ, ಒಡೆಯ, ಈಗ ಬನ್ನಿ, ಈಗ ಬನ್ನಿ. ಬಂದೆ ಒಡೆಯ, ಆಂಜನೇಯ. ಈಗ ಬಂದಿರುವರು ರಾಜಕುಮಾರರು, ನಮ್ಮನ್ನು ಕಾಪಾಡುವ ಪ್ರಭುಗಳೆಂತ ಕಾಣುವುದು. ನೀವು ಅವರ ಬಳಿ ಹೋಗಿ ನಿಮ್ಮ ಕಷ್ಟಗಳನ್ನು ಅವರ ಬಳಿ ಭಿನ್ನವಿಸಿಕೊಳ್ಳಿ. ದೇವಾದಿದೇವ, ಇದೋ ನಮಸ್ಕರಿಸುವೆನು. ಅಯ್ಯ, ನಿನಗೆ ಮಂಗಳವಾಗಲಿ. ದೇವ, ತಾವು ಯಾರು? ತಮ್ಮ ವೃತ್ತಾಂತವನ್ನು ತಿಳಿಸಿ. ಅಯ್ಯ, ನಾವು ಕೋಸಲ ದೇಶದ ಅರಸು ದಶರಥ ಚಕ್ರವರ್ತಿಯ ಸುಪುತ್ರರು. ನನ್ನನ್ನು ರಾಮನೆಂತಲೂ ಈತನನ್ನು ಲಕ್ಷ್ಮಣನೆಂತಲೂ ಕರೆಯುವರು. ನಾವುಗಳು ಪಿತೃವಾಕ್ಯ ಪರಿಪಾಲನೆಗಾಗಿ 14 ವರ್ಷಗಳ ಕಾಲ ಅರಣ್ಯವಾಸವನ್ನು ಕೈಗೊಂಡಿರುವೆವು. ಆ ನೀಚನಾದ ರಾವಣನು ನಾವಿಲ್ಲದ ಸಮಯವನ್ನು ನೋಡಿ ನನ್ನ ಪತ್ನಿಯಾದ ಸೀತೆಯನ್ನು ಅಪಹರಿಸಿಕೊಂಡು ಹೋಗುವೆನು. ಹುಡುಕುತ್ತಾ ಈ ಮಾರ್ಗವಾಗಿ ಬರುತ್ತಿದ್ದೆವು. ನೀನು ಯಾರು? ನಿನ್ನ ವೃತ್ತಾಂತವೇನು? ದೇವ, ಕಿಷ್ಕಿಂಧೆ ರಾಜನಾದ ವಾಲಿಯ ತಮ್ಮನಾದ ಸುಗ್ರೀವನು ನಾನು. ಓರ್ವ ರಾಕ್ಷಸನು ನಮ್ಮಣ್ಣನ ಮೇಲೆ ಯುದ್ಧಕ್ಕೆ ಬರಲು ನಮ್ಮಣ್ಣನು ಆತನ ಬೆನ್ನಟ್ಟಿದನು. ನಾನು ನಮ್ಮಣ್ಣನ ಸಹಾಯಕ್ಕೆ ಹೋದೆನು. ಆ ರಾಕ್ಷಸನು ಬಹುದೂರ ಓಡಿ ಹೋಗಿ ಒಂದು ಗುಹೆಯಲ್ಲಿ ಒಕ್ಕನು. ನಾನು ಗುಹೆಯ ಬಾಗಿಲಲ್ಲಿ ನಿಂತಿರಲು ನಮ್ಮಣ್ಣನಾದರೂ ಆ ಗುಹೆಯೊಳಕ್ಕೆ ಪ್ರವೇಶ ಮಾಡಿದರು. ಎಷ್ಟು ಕಾಲ ನಿರೀಕ್ಷಿಸಿದರೂ ಸಹ ಅವರೀರ್ವರು ಹೊರಗೆ ಬರಲಿಲ್ಲ. ಕೆಲವು ದಿನಗಳ ಕಳೆದ ಮೇಲೆ ಆ ಗುಹೆಯಿಂದ ಕೀವು ರಕ್ತವು ಬರಲು ನಾನು ಎದರಿ ಒಂದು ದೊಡ್ಡದಾದ ಬಂಡೆಯನ್ನು ಆ ಗುಹೆಯ ಬಾಗಿಲಿಗೆ ಚಾಚಿ ಆ ಕಿಷ್ಕಿಂಧೆಗೆ ಬಂದು ರಾಜ್ಯಭಾರ ಮಾಡುತ್ತಿದ್ದೆನು. ನಮ್ಮಣ್ಣನಾದ ವಾಲಿಯು ಬಂದು ನನ್ನನ್ನು ಹೊಡೆದಾಡಿಸಿ ನನ್ನ ಪತ್ನಿಯನ್ನು ಸೆರೆಯಲ್ಲಿಟ್ಟಿರುವನು. ನಾನು ಕೆಲವು ಕಬೀರರುಗೊಂಡು ಇಲ್ಲಿ ವಾಸ ಮಾಡಿಕೊಂಡಿರುವನು. ಆದರೆ ನಮ್ಮಣ್ಣನು ಇಲ್ಲಿಗೆ ಬರಲು ಎದುರುತ್ತಿರುವನು. ಕಾರಣವೇನು ಸುಗ್ರೀವ? ಶ್ರೀರಾಮಚಂದ್ರ, ನಮ್ಮಣ್ಣನಾದ ವಾಲಿಯು ದುದುಮಿ ಎಂಬ ರಾಕ್ಷಸನನ್ನು ಕೊಂದು ಮತಂಗ ಮಹಾಮುನಿಗಳ ಆಶ್ರಮಕ್ಕೆ ಎಸೆಯಲು ಆ ಮುನಿಗಳು ಕುಪಿತರಾಗಿ ಈ ಅಕೃತ್ಯವನ್ನು ಎಸಗಿದವರು ಇಲ್ಲಿಗೆ ಬಂದರೆ ಅವರ ಶಿರಸು ಸಿಡಿದು ಬೀಳಿದೆ ಎಂದು ಶಾಪವಿತ್ತರು. ಆದ್ದರಿಂದ ಅವನಿಲ್ಲಿಗೆ ಬರಲು ಸಾಧ್ಯವಿಲ್ಲ. ಹೆದರಬೇಡ ಸುಗ್ರೀವ. ಈ ಸಾರಿ ಧೈರ್ಯವಾಗಿ ನಿಮ್ಮ ಅಣ್ಣನಾದ ವಾಲಿಯನ್ನು ಯುದ್ಧಕ್ಕೆ ಕರೆ. ನಾನು ಆತನನ್ನು ಸಂಹರಿಸುವೆನು. ಶ್ರೀರಾಮಚಂದ್ರ ಪ್ರಭು, ನನ್ನದೊಂದು ನಂಬಿಕೆ, ವಿಜ್ಞಾಪನೆ. ಅಲ್ಲಿ ಕಾಣುವ ಸಪ್ತ ತಾಳೆ ಮರಗಳು ಯಾರು ಒಂದೇ ಬಾಣ ಛೇದಿಸುವರೋ ಅವರು ನಮ್ಮಣ್ಣನಾದ ವಾಲಿಯನ್ನು ಸಂಹರಿಸುವರೆಂದು ನನ್ನ ನಂಬಿಕೆ ಪ್ರಭು. ಇಷ್ಟೇ ತಾನೇ? ನೋಡುತ್ತಿರು. ಶ್ರೀರಾಮಚಂದ್ರ ಪ್ರಭು, ನಮ್ಮನ್ನು ಪರಿಸಿದ ನನ್ನ ಅಪರಾಧವನ್ನು ಮನ್ನಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಪ್ರಭು. ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದುಂಟೆ ಸುಗ್ರೀವ. ಹೋಗು, ಧೈರ್ಯವಾಗಿ ನಿಮ್ಮ ಅಣ್ಣನಾದ ವಾಲಿಯನ್ನು ಯುದ್ಧಕ್ಕೆ ಕರೆ. ಆಗಲೇ ಪ್ರಭು. ಆಂಜನೇಯ, ಹೋಗಲೇ. ಹೋಗಿ ಕರೆಯಿರಿ ಪ್ರಭು. ವಾಲಿ, ಏನು ಪರಾಕ್ರಮಿಯಾದರೆ ಈಗ ಮಾಡೋ ನನ್ನ ಯುದ್ಧಕ್ಕೆ. ಸುಗ್ರೀವ, ನನ್ನಿಂದಾದ ಶಿಕ್ಷೆ ನಿನಗಿನ್ನೂ ಸಾಲದೆ? ನಿನ್ನ ದುರಹಂಕಾರ ಇನ್ನೂ ಅಡಗಲಿಲ್ಲವೇ? ಸಿದ್ಧರಾಗು ಯುದ್ಧಕ್ಕೆ. ಸಿದ್ಧರಾಗು ಯುದ್ಧಕ್ಕೆ. ತಕ್ಕ ಫಲವನ್ನು ಅನುಭವಿಸು. ಆಂಜನೇಯ, ಸಾಕಪ್ಪ ಸಾಕು ಈ ವರ್ಣಗಳು. ರಾಮ ಲಕ್ಷ್ಮಣರು ಯಾವ ಮಾರ್ಗವಾಗಿ ಬಂದರೋ ಅದೇ ಮಾರ್ಗದಲ್ಲಿ ಹೋಗುವಂತೆ ಹೇಳಿಬಿಡು. ನನ್ನ ಪ್ರಾಣ ಉಳಿದಿದ್ದೇ ಹೆಚ್ಚು. ಏಕೆ ಒಡೆಯ, ಪೆಟ್ಟಾಯಿತೆ? ಆಂಜನೇಯ, ನನ್ನ ಪ್ರಾಣ ಉಳಿದಿದ್ದೇ ಹೆಚ್ಚು. ಒಡೆಯ, ಇರಿ, ಇದರಲ್ಲೇನು ವಿಷಯ ಅಡಗಿರಬಹುದು, ವಿಚಾರಿಸುವ. ರಾಮಚಂದ್ರ ಪ್ರಭು, ಈ ವಿಷಮ ಪರೀಕ್ಷೆ ಏನು ಸ್ವಾಮಿ? ಆಂಜನೇಯ,
ತಿಳಿಸುವೆನು. ಸ್ವಲ್ಪವೂ ರೂಪಿನಲ್ಲಿ ವ್ಯತ್ಯಾಸವಿಲ್ಲದ ಕಾರಣ ನಾನಿವರೀರ್ವರನ್ನು ನೋಡಿ ಭ್ರಾಂತನಾಗಿ ಬಾಣ ಪ್ರಯೋಗ ಮಾಡಲಾಗಲಿಲ್ಲ. ಲಕ್ಷ್ಮಣ, ಅಣ್ಣ ತೆಗೆದುಕೋ ಈ ಮಾಲೆಯನ್ನು. ಈ ಮಾಲೆಯನ್ನು ಸುಗ್ರೀವನ ಕೊರಳಿಗೆ ಧರಿಸು. ಆಗಲಿ. ಎಲೆ ಸುಗ್ರೀವ, ಹೋಗು. ಈ ಸಾರಿ ಧೈರ್ಯವಾಗಿ ನಿಮ್ಮ ಅಣ್ಣನಾದ ವಾಲಿಯನ್ನು ಯುದ್ಧಕ್ಕೆ ಕರೆ. ನಾನು ಆತನನ್ನು ಸಂಹರಿಸುವೆನು. ಆಂಜನೇಯ, ಈ ಮಾಲೆಯು ಧರಿದ ಕೂಡಲೇ ನನಗೆ ನವಚೈತನ್ಯ ಉಕ್ಕಿ ಬರುತ್ತಿರುವುದು. ಬಾ ನನ್ನ ಯುದ್ಧಕ್ಕೆ. ಒಡೆಯ, ನೀವು ಯುದ್ಧ ಮಾಡಬೇಕಾಗಿರುವುದು ನಿಮ್ಮಣ್ಣನಾದ ವಾಲಿಯೊಡನೆ, ನನ್ನ ಮೇಲಲ್ಲ ಒಡೆಯ. ಅಲ್ಲವೇ ಆಂಜನೇಯ, ಮರೆತಿದ್ದೆ. ಹೇಳಿ ವಾಲಿ, ಈ ಸಾರಿ ನೀನು ಪರಾಕ್ರಮಿಯಾದರೆ ಬಾಳ ನನ್ನ ಯುದ್ಧಕ್ಕೆ. ಇಂದಿಗೆ ನಿನ್ನ ಆಯುಧ ಮುಗಿತು ಎಂದು ತಿಳಿದುಕೋ. ಎಲ್ಲವೋ ಸುಗ್ರೀವ, ನನ್ನಿಂದ ಈಗ ತಾನೇ ಒಲೆಗಳನ್ನು ತಿಂದು ಹೋದ ನೀನು ಅಲ್ಲಿ ಅಲ್ಲಿ ಕಿರಿಯುತ್ತಾ ನಿಂತಿದ್ಯಲ್ಲ, ನಿನಗೆ ನಾಚಿಕೆ ಆಗುವುದಿಲ್ಲವೇ? ಎಂದಿಗೆ ನಿನ್ನ ಆಯುಧ ಪರಿಪೂರ್ಣವಾಯಿತೆಂದು ತಿಳಿ ಸಿದ್ಧನಾಗು ಯುದ್ಧಕ್ಕೆ, ಮಲ್ಲ ಯುದ್ಧಕ್ಕೆ ಸಿದ್ಧನಾಗು. ಮಲ್ಲ ಯುದ್ಧಕ್ಕೆ ಸಿದ್ಧನಾಗು. ಯಾರೋ ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಿದರು. ಅವರು ಯಾರು? ನನ್ನ ಎದುರಿಗೆ ಬಂದು ನಿಲ್ಲಿ. ಅವರು ಯಾರು? ಎಲೆ ವಾಲಿಯೇ, ನಾನೇ ಕೋಸಲ ದೇಶದ ಅರಸು ದಶರಥ ಚಕ್ರವರ್ತಿಯ ಸುಪುತ್ರ ರಾಮಚಂದ್ರ. ಓ, ನೀನೇ ಓ ಶ್ರೀರಾಮಚಂದ್ರನು. ರಘುವಂಶದಲ್ಲೇ ಹುಟ್ಟಿ ಮೋಸದ ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡೋದನ್ನು ಎಲ್ಲಿ ಕಲಿತೆ? ಸುಗ್ರೀವನಿಗೆ ಪ್ರಿಯ ಉಂಟು ಮಾಡುವ ನೆಪದಲ್ಲಿ ನನ್ನನ್ನು ಕೊಲ್ಲಬಹುದು. ನನ್ನೊಡನೆ ರಾವಣನು ಸೀತಾ ಮಾತೆಯನ್ನು ಅಪರಿಸಿಕೊಂಡು ಹೋದ ವಿಷಯವನ್ನು ತಿಳಿಸಿದ್ದರೆ ಆ ಲಂಕಾ ನಗರವನ್ನೇ ತಂದು ನಿನ್ನ ಪಾದದ ಬಳಿಯಲ್ಲಿ ಉಳಿಸಿ ಬಿಡುತ್ತಿದ್ದೆ. ಆದರೆ ನಿನ್ನ ಬಾಣವು ನನಗೆ ವ್ಯಥೆಯನ್ನುಂಟು ಮಾಡಿತು. ನನ್ನದೊಂದು ಪ್ರಾರ್ಥನೆ ನಡೆಸಿಕೊಡೋದಾದರೆ ನಾನು ಈಗಲೇ ಮರಣ ಹೊಂದನು. ಎಲೆ ವಾಲಿಯೇ, ಮಹಾಪುರುಷರ ನಡವಳಿಕೆಯು ತಿರಿಯ ಜಂತುವಾದ ನನಗೆ ತಿಳಿಯದು. ಯಾರು ಆಯಾ ವರ್ಷಗಳಿಲ್ಲದೆ ರಮಿಸುವನು ಅಂತಹವನು ಮಹಾಪಾಪಿಷ್ಟನು. ಅಂತಹವರನ್ನು ನಿಗ್ರಹಿಸಿ ಧರ್ಮೋದ್ಧಾರ ಮಾಡಲೆಂದೇ ನಾನು ಅವತರಿಸಿರುವುದು. ಎಲೆ ವಾಲಿಯೇ, ಸುಜ್ಞಾನದ ಪ್ರಭೆಯನ್ನು ತೆರೆದು ನೋಡು. ನಿನ್ನ ಕಾರ್ಯ ನಿನಗೇ ತಿಳಿಯುವುದು. ವಾಲಿಯೇ, ಈಗಲೂ ಬದುಕುವ ಆಸೆ ಇದ್ದರೆ ತಿಳಿಸು. ನನ್ನ ಬಾಣವನ್ನು ಉಪಸಂಹರಿಸುತ್ತೇನೆ. ಬೇಡ ರಾಮಚಂದ್ರ, ಬೇಡ. ನಿನ್ನ ಬಾಣವು ಎಂದಿಗೂ ಹುಸಿಯಾಗಬಾರದು. ನನ್ನದೊಂದು ವಿಷಯವನ್ನು ನಡೆಸಿಕೊಡು. ಇದೇ ನನ್ನ ಪುತ್ರನಾದ ಅಂಗದ ಕುಮಾರನನ್ನು ನಿನ್ನ ಕೈಯಲ್ಲಿಡುವೆ. ಇವನನ್ನು ಪಾಲಿಸುವ ಭಾರ ನಿನ್ನದು. ಇಲ್ಲಿ ಅಂಗದ ಯಾರು ಕೇಳೋದಿಲ್ಲ, ಸುಮ್ಮನೆ ನಿಂತಿದ್ರಲ್ಲ. ಇದೋ ನನ್ನ ಪುತ್ರರಾದ ಅಂಗದ ಕುಮಾರನನ್ನು ನಿನ್ನ ಕೈಯಲ್ಲಿಡುವೆ. ಇವನನ್ನು ಪಾಲಿಸುವಾರ ನಿನ್ನದು. ಅನುಜ ಸುಗ್ರೀವ, ನನ್ನ ಸರ್ವಪ್ರಾಧವನ್ನು ಮನ್ನಿಸು. ಈ ಶ್ರೀರಾಮಚಂದ್ರನ ಸಹಾಯವನ್ನು ಪಡೆದ ನೀನೇ ಪುಣ್ಯಶಾಲಿ. ಇನ್ ಮುಂದೆ ನಮ್ಮಿಬ್ಬರ ವಿರೋಧವು ಅಂತ್ಯವಾಯಿತು. ಶ್ರೀರಾಮಚಂದ್ರನಿಗೆ ಸಂಪೂರ್ಣ ಸಹಾಯ ಮಾಡು. ರಾಮಚಂದ್ರ, ಎಲೆ ಸುಗ್ರೀವ, ನಾನು 14 ವರ್ಷಗಳ ಕಾಲ ಪುರಪ್ರವೇಶ ಮಾಡುವುದಿಲ್ಲವಾದ ಕಾರಣ ನನ್ನ ಅನುಜನಾದ ಲಕ್ಷ್ಮಣನ ಕಿಷ್ಕಿಂದೆಗೆ ಬಂದು ನಿನಗೆ ರಾಜ್ಯಪಟ್ಟವನ್ನು, ಅಂಗದ ಕುಮಾರನಿಗೆ ಯುವರಾಜ ಪಟ್ಟವನ್ನು ಕಟ್ಟಿಬರುವನು. ಲಕ್ಷ್ಮಣ,
ಮುಂದಿನ ಕಾರ್ಯವನ್ನು ನೆರವೇರಿಸು. ಆಗಲಿ ಅಣ್ಣ. ಅವೇನೆ ಪರಿಕ ಅಂಬೋರು ಕಕ್ಷಿ ಸೀತೆಗೆ ನೂನ ಕಾವೇನೆ ಪರಿಕ ಬೆಂಬಿಡದೆ ನಂಬಿ ಬಂದ ಬೆಂಬಿಡದೆ ನಂಬಿ ಬಂದ ಬೆಂಬಿಡದೆ ನಂಬಿ ಬಂದ ಬಂಬದಾನೆ ಕುದುಂಬಾಳಾಕ್ಷಿಗ ಅಂಬೋರು ಕಕ್ಷಿ ಸೀತೆಗೆ ನೂನ ಕಾಂಬೇನೆ ಪರಿಕ ಭಾಲೇಂದ್ರಪಾಲೆ ಜಾನಕಿ ನೀಲಕುಂತಳೆ ಕಾಲ भालेन्द्रपाल जानकी नीलकुंतल काल बुलल नाम बाल नीलना सीता सीता बुललना बाल नीलना 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 लीलय ಅವಲೋಕಿದನೆ ಅಂಬೋರು ಕಕ್ಷಿ ಸೀತೆಗೆ ನೂನ ಕಾಂಬೇನೆ ಪರಿಕ ಸೀತಾ ಆ ಜಾನಕಿ ಅನುರಾಗದಿಂದ ಒಂದು ಮಾತನಾಡದೆ ಮರೆಯಾಗಿ ಹೋದೆಯಾ? ಎಲ್ಲಿರುವೆ ಸೀತಾ, ಎಲ್ಲಿರುವೆ? ಅಣ್ಣನು ಕಾಂತಾವಿಯ ಲಕ್ಷ್ಮಣ, ಅಣ್ಣ, ವರ್ಷಾ ಕಾಲವು ಕಳೆದು ಹೋಯಿತು. ನಮ್ಮಿಂದ ಉಪಕೃತನಾದ ಸುಗ್ರೀವನು ಸೀತಾನ್ವೇಷಣ ಕಾರ್ಯಕ್ಕೆ ಪ್ರಯತ್ನಿಸಲಿಲ್ಲ. ಆದ್ದರಿಂದ ಲಕ್ಷ್ಮಣ, ಅನುಜಾತ ವಿಕಸಿತ ವನಜಾತ ಲೋಚನ ಅನುಜಾತ ವಿಕಸಿತ ವನಜಾತ ಲೋಚನ ನಿನಜಾತ ನಡೆಗೈದು ಮನದೀಚ್ಛೆಯನು ಬೇರೆ ಅನುಜಾತ ಗುಣ ಪೂರಿತ ಮಾನಿತ ಕೇಳೋ ಅನುಜಾತ ಗುಣ ಪೂರಿತ ಜನಕ ಜಾತೆಯ ಕಾಣಲ್ ಅನುಕೂಲಗಳ ಮಾಡಲ್ ಜನಕ ಜಾತೆಯ ಕಾಣಲ್ ಅನುಕೂಲಗಳ ಮಾಡಲ್ ಅನುವಿನ್ ಸುಗ್ರೀವನೇ ಗನು
ಮಾನಿಸದೆ ಅನುಜಾತ ಗುಣ ಪೂರಿತ ಮಾನಿತ ಕೇಳೋ ಅನುಜಾತ ಗುಣ ಪೂರಿತ ಲಕ್ಷ್ಮಣ ವದ ಶುಭ ಲಕ್ಷಣ ಮುದದಿನಿ ಲಕ್ಷ್ಮಣ ವದ ಶುಭ ಲಕ್ಷಣ ಮುದದಿನಿ ಶಿಕ್ಷಣ ಹೋಗಿ ನಿರೀಕ್ಷಿಸುತ್ತಾಗೆ ಅನುಜಾತ ಗುಣ ಪೂರಿತ ಮಾನಿತ ಕೇಳೋ ಅನುಜ ಲಕ್ಷ್ಮಣ ಆದ್ದರಿಂದ ನೀನು ಶೀಘ್ರವಾಗಿ ಹೋಗಿ ಆತನನ್ನು ಎಚ್ಚರಿಸಿ ಕರೆದುಕೊಂಡು ಹೋಗುವೆನ ಜವದೊಳಗ್ರಜ ಈ ಕಲೆ ಸುಗ್ರೀವ ನಡೆಗೆ ಹೋಗುವೆನ ಜವದೊಳಗ್ರಜ ಮಾಡಿದ ಉಪಕಾರಗಳ ನೋಡದೆ ಮಧಾಂಗತಿಯಳು ಮಾಡಿ ಉಪಕಾರಗಳನ್ನು ನೋಡದೆ ಮಾದಾಂಧತೆಯಳು ಕೂಡಿ ಮೆರೆಯುತ್ತಲಿರುವ ದುರ್ಗವ ನರನನ ಪರದಳು ಪರಿಪರಿ ವಿಧದಲ್ಲಿ ಚಿಟ್ಟಿಗೆ ಹೋಗುವೆನ ಜವದೊಳ ಈಗಲೇ ಸುಗ್ರೀವ ನಡೆಗೆ ಹೋಗುವೆನ ಜವದೊಳ ಬಾಲಿ ವಿಧಾರಣದಿ ಮೇಲಾದ ಪದವಿಯಳು ಬಾಲಿ ವಿಧಾರಣದಿ ಮೇಲಾದ ಪದವಿಯಳು ಗೋಳಾಡುತ್ತಿರುತ್ತಲೆಮ್ಮ ಚೈತವಂ ಹರಿದಿಗಂ ಕರೆದಿಗಂ ನರವಿನಯ ವಿಜಯತೆಗಳ ಹೋಗುವೆನ ಜವದೊಳ ಈಗಲೇ ಸುಗ್ರೀವ ನಡೆಗೆ ಹೋಗುವೆನ ಜವದೊಳ ಕಂಡು ನಿಜವನೆ ತಿಳಿದು ಚಂಡ ಕಿರಣಾತ್ಮಕವನ್ನು ಕಂಡು ನಿಜವನೆ ತಿಳಿದು ಕೊಂಡತನವನ್ನು ಬಿಡಿದು ಚಂಡಕೋ ದಂಡದಿ ಖಂಡಿತವನಸಿ ಗರ್ಭವ ಹೋಗುವೆನ ಜವದೊಳ ಈಗಲೇ ಸುಗ್ರೀವ ನಡೆಗೆ ಹೋಗುವೆನ ಜವದೊಳ ಪ್ರಜ. ಅಣ್ಣ, ನಮ್ಮಿಂದಲೇ ಉಪಕಾರವನ್ನು ಹೊಂದಿ ನಮ್ಮನ್ನೇ ಮರೆತಿರುವ ಆ ಸುಗ್ರೀವನ ಬಳಿಗೆ ಹೋಗಿ ಅವನ ಮದವನ್ನು ಮುರಿದು ಬರುವೆನು. ಅಪ್ಪಣೆ ಆಗಲಿ. ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಪರ ಕಪಿ ಕುಲವ ಕಡಿದು ಪಡವಿಯಳಿಡುವೆ ಕೆಡುಗ ಸುಗ್ರೀವಾದ ಮನಂ ಧೂಳ್ಗೈದು ಆ ಕೆಡುಗ ಸುಗ್ರೀವ ಅಧಮನಂ ಧೂಳ್ಗೈದು ಪರಸೀಳ್ದು ಕೋಪಾಗ್ನಿಗಾಹುತಿ ಕೊಡುವೆ. ಆ ಮದಾಂಧನಲ್ಲಿರುವನೋ ಕಾಣನಿಲ್ಲ. ಆ ಭ್ರಷ್ಟನು ನಮ್ಮ ಪೌರುಷವನ್ನು ಅರಿಯದೆ ಕೈಲಾಗದವರೆಂದೆಣಿಸಿ ಈ ರೀತಿ ಉದಾಸೀನ ಭಾವದಿಂದಿರುವನು. ಆಹಾ, ಅದ್ಭುತ ಪರಾಕ್ರಮಿಯಾದ ಪರಶುರಾಮನು ಶ್ರೀರಾಮನನ್ನು ಕೆಣಕಿ ಏನಾದನೆಂಬುದು ಆ ಕೃತಜ್ಞನಾದ ಸುಗ್ರೀವನಿಗೆ ತಿಳಿಯದು. ಇರಲಿ, ಆ ದುರಾತ್ಮನಿಗೆ ತಕ್ಕ ಫಲವನ್ನು ತೋರಿಸುವೆನು. ಮದಾಂಧ ನಿನ್ನನ್ನು ಬರಳು ಕದಿಯನ್ನು ತೋರಿಸುತ್ತಿದ್ದವೆ. ನಿನ್ನೊಂದಿದವರನು ಕದಿಯನ್ನು ತೋರಿಸುತ್ತಿದ್ದವೆ. ಚಂಡ ಕೋಪದಿಂದು ನೀನು ನಿನ್ನೊಂದಿದವರನು ಕದಿಯನ್ನು ತೋರಿಸುತ್ತಿದ್ದವೆ. ಚಂಡ ಕೋಪದಿಂದು ನೀನು ಕಂಡು ಬೇದವರ
ಸಾಗರ. ಲಕ್ಷ್ಮಣ ಸ್ವಾಮಿ, ವನರೇಂದ್ರ ನಿಮ್ಮಲೋದ ಸಿನಕಯನ್ನು ತೋರುತ್ತಿದೆ. ಲಕ್ಷ್ಮಣ ಸ್ವಾಮಿ, ವನರೇಂದ್ರ ನಿಮ್ಮಲೋದ ಸಿನಕಯನ್ನು ತೋರುತ್ತಿದೆ. ಮಾನ ಪ್ರಾಣ ಉಳಿಸಿ ಪೊರೆಯೋ ಹೇ ಮದಾಂಧನೆ, ಅನು ಮಹಾನುಭಾವನಾದ ಸೌಮಿತ್ರಿಯೇ, ಶಾಂತನಾಗಬೇಕು. ಸುಗ್ರೀವರಾಜನನ್ನು ಅಪರಾಧಿ ಎಂದು ಎಣಿಸಕೂಡದು. ಏನು ಅಪರಾಧಿ ಎಂದೆನಿಸಕೂಡದೆ? ಆತನು ಹೇಳಿದ ವಾಗ್ದಾನದಂತೆ ದಶಕಂಠನ ಮೇಲೆ ಯುದ್ಧಕ್ಕೆ ಹೊರಟನೆ. ಅವನು ಹೇಳಿದ ಅವಧಿಯಂತೆ ವರ್ಷಕಾಲ ಕಳೆಯಲಿಲ್ಲವೇ? ನೀನು ಸಹ ಅವಿವೇಕಿಯಂತೆ ಮಾತನಾಡುವೆಯ? ಈಗ ಆತನೆಲ್ಲಿರುವನು? ಲಕ್ಷ್ಮಣ ಸ್ವಾಮಿ ತಮ್ಮ ಭಯದಿಂದ ಅರಮನೆಯಲ್ಲೇ ಅಡಗಿ ಕುಳಿತಿರುವನು. ಅಪ್ಪಣೆ ಆದರೆ ಕರೆದುಕೊಂಡು ಬರುವೆನು. ಹೋಗಿ ಜಾಗ್ರತೆಯಾಗಿ ಕರೆದುಕೊಂಡು ಬಾ. ಆಗಬಹುದು. ಲಕ್ಷ್ಮಣ ಸ್ವಾಮಿ, ವರದ ರಘುವರ ರಾಮನ ವರದ ರಘುವರ ರಾಮನ ಬಿಂದೋದ್ರವ ಸಿಂಧೋದಕ್ಕೆ ಉಪಾನ್ವಯ ಕೋಪಾವಿಜ ಪ್ರವಾನರ ಶರಣಾಗ್ನಯ ಪರಿಮಾಣ ಲಕ್ಷ್ಮಣ ಸ್ವಾಮಿ, ತಾವು ಕೋಪಿಸಲಾಗದು. ಚದುರಿ ಹೋಗಿದ್ದ ಕಪಿವೀರರನ್ನು ಒಂದುಗೂಡಿಸಲು ಇಷ್ಟು ಸಾವಕಾಶವಾಯಿತು. ಪರಿವಾರವೆಲ್ಲವೂ ಸಿದ್ಧವಾಗಿರುವುದು ಸ್ವಾಮಿ. ಹೋಗಿ ಜಾಗೃತೆಯಾಗಿ ಕರೆದುಕೊಂಡು ಬಾ. ಹಾಗೇ ಆಗಲಿ ಲಕ್ಷ್ಮಣ ಸ್ವಾಮಿ. ಪ್ರಾಣ ಸಖಿ ಅಗಲಿದೆಯ ಕಮಲಮುಖಿ जानकी प्राण सखी अगलिदೆಯಾಗ ಕಮಲಮುಖಿ
जानकी प्राण सखी अगलिदे याक कमल मुखी जानकी सीता पंचवटी तट पुण्य रूपिणी गोदानंदित हंस गमनी पंचवटी तट पुण्य रूपिणी गोदानंदित हंस गमनी चित्रकूट संचारिणी तरुणी सीता सीता चित्रकूट संचारिणी तरुणी चित्रकूट संचारिणी तरुणी अयोध्या जनमन हर्षदायी अयोध्या जनमन हर्षदायी जानकी प्राण सखी अगलिदे याग कमल मुखी जानकी ನೀನಿಲ್ಲದೆನ್ನಯ ಬಾಳಿದು ವಿಫಲ ಚಿಂತಾ ನೀನಿಲ್ಲದೆನ್ನಯ ಬಾಳಿದು ವಿಫಲ ಚಿಂತಾ ಸಂಚಿತ ತಂತು ಜಾಲ साखी सलसदळ वीरक वेदन साखी सलसदळ तनुवा दखिಸುವ ಚಿರಂತ ಚಿತ್ತಾನನ ಅನುವಾದಗಿಸುವ ಚಿರಂತ ಚಿತ್ತಾನನ ಜಾನಕಿ ಪ್ರಾಣ ಸಖಿ ಅಗಲಿದೆ ಯಾಕ ಕಮಲ ಮುಖಿ ಜಾನಕಿ सीता सीता ಜಾನಕಿ ಸುಗ್ರೀವನಿಗೆ ಎಚ್ಚರ ಕೊಡಲು ಹೋದ ಲಕ್ಷ್ಮಣನು ಇನ್ನೂ ಬಾರಲೇ ಇಲ್ಲವಲ್ಲ. ಅಲ್ಲಿ ಏನು ಅನಾಹುತ ಕೀಡು ಮಾಡಿದನೋ ಬೇರೆ ಕಾಣಿ. ಅಣ್ಣ ನಮಸ್ಕರಿಸುವುದು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಹೋದ ಕಾರ್ಯವೇನಾಯಿತು ಲಕ್ಷ್ಮಣ? ಅಣ್ಣ, ಸುಗ್ರೀವರಾಜನು ಪರಿವಾರ ಸಮೇತರಾಗಿ ತಮ್ಮ ದರ್ಶನಕ್ಕಾಗಿ ಬರುತ್ತಿರುವರು. ತ್ರಿಭುವನ ಜನ ನಯನ ವಿರಾಮ ತ್ರಿಭುವನ ಜನ ನಯನ ವಿರಾಮ ಜಯ ಜಯ ಶ್ರೀರಾಮ ರಘುವರ ಶುಭ
ಶುಭಕರತೆ ರಾಮ ತಾರಕ ನಾಮ ದಶರಥ ರಾಮ ತಾರಕ ನಾಮ ದಶರಥ ರಾಮ ಧನುಜ ವಿರಾಮ ಪಟಾಭಿ ಧನುಜ ವಿರಾಮ ಪಟಾಭಿ ಜಯ ಜಯ ಶ್ರೀ ರಾಮ ರಘುವರ ಶುಭಕರ ಶ್ರೀ ರಾಮ ರಘುಕುಲ ಜಲನಿಧಿ ಸೋಮ ರಾಮ ರಘುಕುಲ ಜಲನಿಧಿ ಸೋಮ ಭೂಮಿತ ಸುಧ ಕಾಮ ಭೂಮಿತ ಸುಧ ಕಾಮ ಕಾಮಿತದಾಯಕ ಕರುಣಾಧಾಮ ಕಾಮಿತದಾಯಕ ಕರುಣಾಧಾಮ ಕೋಮಲ ಕೋಮಲ ನೇನ ಸರೋಜ ಜಯ ಜಯ ಶ್ರೀರಾಮ ರಘುವರ ಶುಭಕರತೆ ರಾಮ ಶ್ರೀರಾಮಚಂದ್ರ ಪ್ರಭು ನನ್ನ ಅಪರಾಧವನ್ನು ಮನ್ನಿಸಬೇಕು ಪ್ರಭು. ಸುಗ್ರೀವ, ಸೀತಾನ್ವೇಷಣ ಕಾರ್ಯದಲ್ಲಿ ಇಷ್ಟೊಂದು ಉದಾಸೀನ ಭಾವದಿಂದ ವರ್ತಿಸಲು ಕಾರಣವೇನು? ಪ್ರಭು, ಚದುರಿ ಹೋಗಿದ್ದ ಕಪಿವೀರರನ್ನು ಒಂದುಗೂಡಿಸಲು ಇಷ್ಟು ಸಾವಕಾಶವಾಯಿತು ಪ್ರಭು. ಕಪಿವೀರರೆಲ್ಲರೂ ಸಿದ್ಧರಾಗಿರುವರು, ಅವರಿಗೆ ನೀನು ಕರ್ತವ್ಯಗಳನ್ನು ನೇಮಿಸಬೇಕು ಪ್ರಭು. ಸುಗ್ರೀವರಾಜ, ಶತಯೋಜನ ವಿಸ್ತಾರವಾದ ಶರತಿಯನ್ನು ದಾಟಿ ಮೊದಲು ಸೀತೆಯ ಕುಶಲ ವಾರ್ತೆಯನ್ನು ಅರಿತು ಆ ನೀಚನಾದ ರಾವಣನು ನನ್ನ ಪತ್ನಿಯನ್ನು ಎಲ್ಲಿ ಬಚ್ಚಿಟ್ಟಿರುವನು ತಿಳಿದು ಬರಬೇಕು. ಆದ್ದರಿಂದ ನಿಮ್ಮ ಸೈನ್ಯದ ಬಲಾಬಲಗಳನ್ನು ತಿಳಿದ ನೀನೇ ಇವರಿಗೆ ಕರ್ತವ್ಯವನ್ನು ನೇಮಿಸು. ಆಂಜನೇಯನಲ್ಲಿ ಆಂಜನೇಯ ಇದೋ ಪ್ರಭು ಇತ್ತಲೇ ಬರುತ್ತಿರುವರು. ಅಭಿರಾಮ ಮನುಜಾವತಾರ ವಿನತ ವಿರಾಮ ಮನುಜಾವತಾರ ವಿನತ ವಿರಾಮ ಅನಘರಾಘವ ಅನಘರಾಘವ ಅವನೀಧವ ಅನಘರಾಘವ ಅವನೀಧವ ಪರಿಪಾಲಿ ರಾಮ ಸುಬಲೋ ವಿಭೋ ಪರಿಪಾಲಿ ರಾಮ ಯಾಗಪಾಲ ಧನಯೋಗಶೀಲ ಯಾಗಪಾಲ ಮುನಿಯಾಗಪಾಲ ಘನಯೋಗಶೀಲ ಧನಯೋಗಶೀಲ ಪ್ರಣಕಾತಿನ ದಿನವಂಸದೀಪ ರಾಮ ರಾಘವ ದಿನವಂಸದೀಪ ಮನುವಂಶ ಭೂಪ
ಪುನಧಾಮ ರಾಮ ಧುನವೋ ವಿಭೋ ಪುನಧಾಮ ರಾಮ ಧುನವೋ ವಿಭೋ ಪರಿಪಾಲಿ ರಾಮ ಬಲೋ ವಿಭೋ ಪರಿಪಾಲಿ ರಾಮ ರಘೋತ್ತಮ ಆಂಜನೇಯ, ಒಡೆಯ, ಅಂಗದ, ಜಾಂಬುವಂತ, ಸುಸೇನ, ನಳ, ನೀಲ ನೀವೆಲ್ಲರೂ ಸೇರಿ ದಕ್ಷಿಣ ಮಾರ್ಗವಾಗಿ ಹೊರಟು ವಿಂಧ್ಯ ಪರ್ವತವನ್ನು ನರ್ಮದಾ ನದಿಯನ್ನು ದಾಟಿ ಅಲ್ಲಿಂದ ಮುಂದಕ್ಕೆ ಹೋಗಿ ಅಗಸ್ಯಾಶ್ರಮವು ಸಿಗುವುದು. ಆ ಮುನಿಗಳಿಂದ ಆಶೀರ್ವಾದವನ್ನು ಪಡೆದು ಕೇರಳ, ಪಾಂಡ್ಯ ಮೊದಲಾದ ದೇಶಗಳನ್ನು ಹುಡುಕಿ ಅಲ್ಲೂ ಸಿಗದಿದ್ದರೂ ಸಮುದ್ರವನ್ನು ದಾಟಿ ಅಲ್ಲಿ ಅಂಗಾರಿಕೆ ಎಂಬ ರಾಕ್ಷಸಿ ಇರುವಳು. ಅವಳಿಗೆ ಎದರದೆ ಮುಂದೆ ಹೋಗಿ ಅಲ್ಲಿ ಚಿತ್ರಕೂಟವೂ ಕಾಣುವುದು. ಅಲ್ಲಿ ಹುಡುಕಿ ಅಲ್ಲಿ ಸಿಗದಿದ್ದರೆ ಮುಂದಕ್ಕೆ ಹೋಗಬೇಡಿ. ಏಕೆ ಒಡೆಯ? ಏಕೆ ಎಂದರೆ ಮುಂದಕ್ಕೆ ಸೂರ್ಯನ ರಶ್ಮಿ ಇರುವುದಿಲ್ಲ. ಆದ್ದರಿಂದ ಮುಂದಕ್ಕೆ ಹೋಗಬೇಡಿ. ಹೀಗೆ ಹುಡುಕುತ್ತಾ 1 ತಿಂಗಳ ಅವಧಿಯೊಳಗಾಗಿ ಆ ದುರುಳನಾದ ರಾವಣನನ್ನು ನೆಲೆಯನ್ನು ತಿಳಿದು ಸೀತಾಮಾತೆಯ ಕುಶಲವಾರ್ತೆಯನ್ನು ತರಬೇಕು. ಅವಧಿ ಮೀರಿದಲ್ಲಿ ಸಚಿವಕರ್ಣೆ ಆದ ನಿನಗೆ ಹೆಚ್ಚಿಗೆ ಹೇಳಬೇಕಾದ್ದು ಏನಿದೆ? ಎಲ್ಲ ಈ ಸುಗ್ರೀವ, ಸಕಲ ದಿಕ್ಕುಗಳಲ್ಲಿರತಕ್ಕ ಅದ್ಭುತವನ್ನು ನೀನು ಹೇಗೆ ತಿಳಿದೆ? ಶ್ರೀರಾಮಚಂದ್ರ ಪ್ರಭು, ನಮ್ಮಣ್ಣನಾದ ವಾಲಿಯು ನನ್ನನ್ನು ಸಂಹರಿಸಬೇಕೆಂದು ಓಡಿಸಿಕೊಂಡು ಬಹುದೂರ ಓಡಿ ಹೋಗಲು ಈ ಭೂಮಂಡಲವನ್ನೆಲ್ಲ ಸುತ್ತಿ ಅಲ್ಲಲ್ಲಿ ಕಾಣುವ ಅದ್ಭುತಗಳನ್ನು ನೋಡಿದೆನು ಸ್ವಾಮಿ. ಆದರೆ ಪರಾಕ್ರಮಶಾಲಿಯಾದ ಕಪಿವೀರಲ್ಲಿ ಶ್ರೇಷ್ಠನಾದ ವಾಯುಪುತ್ರನಾದ ಆಂಜನೇಯನಿಂದಲೇ ನಿಮ್ಮ ಕಾರ್ಯವು ನೆರವೇರುವುದೆಂದು ನನ್ನ ನಂಬಿಕೆ ಪ್ರಭು. ನನಗೂ ಹಾಗೇ ತೋರುವುದು. ಆಂಜನೇಯ ಪ್ರಭು, ಇದು ಈ ಉಂಗುರವನ್ನು ಸೀತೆಗೆ ಕೊಟ್ಟು ಆಕೆಯಿಂದ ಶಿರೋರತ್ನವನ್ನು ಪರಿಗ್ರಹಿಸಬೇಕು. ಅಲ್ಲದೆ ನೀನು ಸೀತೆಗೆ ಅಪರಿಚಿತನಾದ್ದರಿಂದ ನಿನಗೆ ಕೆಲವು ಕುರುಹುಗಳನ್ನು ಹೇಳಿದೆ. ಜಾನಕಿ ಗದುಗುವ ಪರಿಗಿದ ಕೇಳೈ ಮಾರುತಿ ವಾರೈ ಜಾನಕಿ ಗದುಗುವ ಪರಿಗಿದ ಕೇಳೈ ಮಾರುತಿ ಅರೆ ಶಿವಚ ಭವ ಮುರಿದು ಶಿವಚ ಭವ ಮುರಿದು ನಲಿದು ಶಿವಚ ಭವ ಮುರಿದು ನಲಿದು ಶಿವಚ ಭವ ಮುರಿದು ನಲಿದು ಸೀತೆಯ ಕರ ಪಲ್ಲವಗಲತೆ ಸೀತೆಯ ಕರ ಪಲ್ಲವಗಲತೆ ಸೈ ಸೈ ಜಾನಕಿ ಗರುಗುವ ಪರಿಗಿದಕ್ಕೆ ಬಾರೈ ನಂಬಿಕೆ ಬಾರದೊಡೆ ಆಚೆಗೆ ನಂಬಿಕೆ ಬಾರದೊಡೆ ಆಚೆಗೆ ನಂಬಿಕೆ ಬಾರದೊಡೆ ನಂಬಿಕೆ ಬಾರದೊಡೆ ನಂಬಿಕೆ ಬಾರದೊಡೆ ಜನಕ ಸುಖೆಗೆ ನಂಬಿಕೆ ಬಾರದೊಡೆ ನಂಬಿಕೆ ಬಾರದೊಡೆ ನಂಬಿಕೆ ಬಾರದೊಡೆ ನಂಬಿಕೆ ಬಾರದೊಡೆ
ಮಾರುತಿ ನಂಬಿಕೆ ಬಾರದೊಡೆ ಆಕೆಗೆ ನಂಬಿಕೆ ಬಾರದೊಡೆ ಆಕೆಗೆ ನಂಬಿಕೆ ಬಾರದೊಡೆ ಸೀತೆಗೆ ಅಂಗುಳಿಕೆಗೆ ಆಕೆಗೆ ಅಂಗುಳಿಕೆಗೆ ನಿರ ಆಕೆಗೆ ಕೊಡಲು ಪಂಕಜ ಮುಖಿ ತಿಳಿವಳು ಪಂಕಜ ಮುಖಿ ನಿಜವ ತಿಳಿವಳು ಜಾನಕಿ ಗರುಕುವ ಪರಿವಿದಕ್ಕೆ ಬಾರೈ ಮಾರುತಿ ಮಾರುತಿ ಹೇಗಾದರೂ ಮಾಡಿ 1 ಮಾಸದ ಅವಧಿಯೊಳಗಾಗಿ ಎನ್ನಂಗನಾಮಣಿಯ ಸುಕ್ಷೇಮ ವಾರ್ತೆಯನ್ನು ತರುವ ಭಾರವು ಶ್ರೀರಾಮನಿರ್ಣಯ ಕರುಣಾರಸವಿಲಸತ್ಕಟಾಕ್ಷ ಮುಂದಿರೆ ಶ್ರೀರಾಮನಿರ್ಣಯ ಜಗದ ವಿರಾಮನಿರ್ಣಯ ಕರುಣಾರಸ ವಿಲಸತ್ಕಟಾಕ್ಷ ಮುಂದಿರೆ ಕ್ಷಣದೋ ರಾವಣನಂ ಸದಬಡೆದು ಕ್ಷಣದೋ ಆ ರಾವಣನಂ ಸದಬಡೆದು ಕ್ಷಣದೋ ಆ ರಾವಣನಂ ಸದಬಡೆದು ಜನಕ ಜಯ ಕಂಡು ಬರುವೆನೊಲವಿಂ ರಾಮ ರಾಘವ ರಾಮಚಂದ್ರ ಪ್ರಭು ದಕ್ಷಿಣ ಸೀಮೆಯಲ್ಲಿ ಮೋಕ್ಷದಾಯಕನ್ನು ಹುಡುಕಲು ಹೋಗಿ ಬರಲೇಪ್ಪ. ಹೋಗಿ ಬಾ ಮಾರುತಿ, ನನಗೆ ಮಂಗಲವಾಗಲಿ. ಜೈ ರಘುವೀರ ಸಮರ್ಥ. ತಾಳ್ತಾ ಸಂತಾಪಯುಕ್ತನಾದ ರಾಘವನಿಂದ ಆಶೀರ್ವಾದವನ್ನು ಪಡೆದು ಹೊರಡುವ ಆತುರತೆಯಲ್ಲಿ ವೈರಾಗ್ಯಮೂರ್ತಿಯಾದ ಲಕ್ಷ್ಮಣಸ್ವಾಮಿಯವರಿಗೆ ಒಂದು ನುಡಿಯಾದರೆ ಹೇಳಿದಲು ಹೋಗುತ್ತಿರುವಲ್ಲ. ಎಷ್ಟೇ ಆಗಲಿ ಮರ್ಕಟ ಸಮೀಪವನ್ನು ಸೇರಿ ಪ್ರಾರ್ಥಿಸಿಕೊಳ್ಳುವನು. ಲಕ್ಷ್ಮಣಸ್ವಾಮಿ ರಾಘವನ ಘನ ಆಶೀರ್ವಾದದಂತೆ ತಮ್ಮ ಘನಾಶೀರ್ವಾದವನ್ನು ಮಾಡಬೇಕೆಂದು ಪ್ರಾರ್ಥಿಸುವನು ಪ್ರಭು. ಆಂಜನೇಯ ಪ್ರಭು ಮಾತೆಯವರನ್ನು ಕಂಡಾಗ ನನ್ನ ಅನಂತಾನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸಿ. ಆಗಬಹುದು. ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಹಾಗೆ ಆಗಬೇಕು. ಅಂಗದ ಜಾಂಬವಾದಿಗಳೇ ಕೇಳಿ, ಇಂದು ಮೊದಲುಗೊಂಡು ಮಾದೇವರ ದರ್ಶನವಾಗುವ ತನಕ ನಾನು ಆಹಾರಾದಿಗಳನ್ನು ಮುಟ್ಟುವುದಿಲ್ಲ. ಇದಕ್ಕೆ ಶ್ರೀರಾಮಚಂದ್ರನ ಪಾದವೇ ಸಾಕ್ಷಿ. ನಡೆಯಿರಿ, ಎಲ್ಲರೂ ಸೀತಾನ್ವೇಷಣ ಕಾರ್ಯಕ್ಕೆ ಹೊರಡೋಣ. ರಾಮ 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 ಸೀತಾ ರಾಮ 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 ಹೇ ರಾಮ ಹೇ ರಾಮ ಗುಣಧಾಮ ರಘುರಾಮ ಹೇ ರಾಮ ರಾಮ ರಘುರಾಮ ರಾಮ ಗುಣಧಾಮ ರಾಮ ಹೇ ರಾಮ 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 ಸೀತಾ ರಾಮ 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 ಹೇ ರಾಮ 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 ಸೀತಾ ರಾಮ 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 ಹೇ ರಾಮ 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 ಸೀತಾ ರಾಮ 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 ಹೇ ರಾಮ 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 ಸೀತಾ ರಾಮ ರಾಮ
ಆಂಜನೇಯ, ನಾನಾ ಪ್ರದೇಶವನ್ನು ಸುತ್ತಿ ಬಂದರೂ ಮಾದಿಯವರ ದರ್ಶನವೇ ಕಾಣಲಿಲ್ಲವಲ್ಲ. ಆಂಜನೇಯ, ನಾನಾ ಪ್ರದೇಶಗಳನ್ನು ಸುತ್ತಿ ಬಂದರೂ ಮಾದಿಯವರ ದರ್ಶನವೇ ಆಗಲಿಲ್ಲ. ಏನು ಮಾಡುವುದು? ಆಂಜನೇಯ, ಇನ್ನು ಮುಂದಕ್ಕೆ ನೋಡೋಣ. ಬೇಸರ ಮಾಡಬೇಡಿ, ಇನ್ನು ಮುಂದಕ್ಕೆ ಹೋಗೋಣ. ಆಂಜನೇಯ, ವಿಂಧ್ಯ ಪರ್ವತಗಳೆಲ್ಲ ಹುಡುಕಿದರು ಆ ರಾವಣನ ನೆಲೆಯೇ ಸಿಕ್ಕಲಿಲ್ಲವಲ್ಲ. ಅಂಗದ ಕುಮಾರ, ಆಂಜನೇಯ, ಅಗೋ ನೋಡಿ, ಅಲ್ಲಿ ಒಂದು ಗುಹೆಯು ಕಾಣುತ್ತಿರುವುದು. ಹೌದು. ಆ ಗುಹೆಯೊಳಗಿನಿಂದ ಕೋಗಿಲೆಗಳು ಬರುತ್ತಿರುವುದು. ಅಲ್ಲದೆ ರಾಜಹಂಸಗಳಿಗೂ ಬರುತ್ತಿರುವುದನ್ನು ನೋಡಿದರೆ ಒಳಗೆ ನೀರಿನ ಕೊಳವು, ಉದ್ಯಾನವನವೂ ಇರುವಂತೆ ಭಾಸವಾಗುವುದು. ಒಂದು ವೇಳೆ ಆ ರಾವಣನು ಸೀತಾಮಾತೆಯನ್ನು ಅಲ್ಲಿ ಬಚ್ಚಿಟ್ಟಿರಬಹುದು. ಬನ್ನಿ, ಇರಬಹುದು. ಎಲ್ಲರೂ ಹುಡುಕೋಣ, ನಡೆಯಿರಿ. ಒಳಗಾದ ನೀಚ ಕೈಕೆಯೋರ ಬಳಿಂದ ಎಷ್ಟು ಜನಕ್ಕೆ ವಿಪತ್ತು ಸಂಭವಿಸಿತು ರಾಮ. ಹೌದು ಆಂಜನೇಯ. ವನವಾಸಂ ಕೊಂದೆ ರಾಮಂ ಸತಿಯನುಳಿದನಲ ಪುತ್ರ ಶೋಕಾರ್ಥ ಭೂಪಂ ತನುವಂದಾಂ ಬಿಟ್ಟನೆ ಈ ಲೋಕವನಳಿದರಲ ರಣವೀರ ಮಾರೀಚ ಮುಖ್ಯರು ಧನಜೌರ್ಯಂ ಧೃತ್ರರಾಜಂ ಮಣಿದನ ಕಟ ಧನಜೌರ್ಯಂ ಧೃತ್ರರಾಜ ಮಣಿದನ ಕಟ ಪೌಲಸ್ತ್ಯಲಿ ಸೀತೆ ದೈತ್ಯೇಂದ್ರನ ಕೈಯೋಳ್ದಿಲಗಿ ದುಃಖವಂ ಬಡುದಿ ಖಳಗಟ ನಮಗೆ ಬರು ಪ್ರಾಣನಾಶ ತಾಥ ಆಂಜನೇಯ, ಕೈಕೆಯೋರ್ಗಳಿಂದ ಶ್ರೀರಾಮಚಂದ್ರನಿಗೆ ವನವಾಸವು, ಪುತ್ರನನ್ನು ಅಗಲಿದ ದಶರಥ ಮಹಾರಾಜನಿಗೆ ಮರಣವು, ಮಹಾವೀರರಾದ ಗೃಧ್ರರಾಜನ ಮರಣ, ಮಾರೀಚ ಖರ ದೂಷಣಾದಿ ರಾಕ್ಷಸರ ಹರಣವು, ಆ ದುಷ್ಟ ದಶಕಂಠನಿಂದ ಸೀತಾಪಹರಣವು, ಮಹಾವೀರನಾದ ಗೃಧ್ರರಾಜನ ಮಣ ಉಂಟಾಯಿತು. ಸ್ತ್ರೀ ಬುದ್ಧಿ ಪ್ರಳಯಂಕರಿ ಎಂಬ ಆಯೋಕ್ತಿಯು ಸುಳ್ಳಾದೀತೆ ತಾತ. ಹೌದು. ವಾನರವೀರರೇ, ಯಾವುದೋ ಒಂದು ಪಕ್ಷಿಯು ಮೃತಪಟ್ಟೆಂದು ಹೇಳಿದರಲ್ಲ, ಯಾರದು? ಯಾರೆಂದರೆ ಮಹಾಪರಾಕ್ರಮಿಯಾದ ಜಟಾಯು. ಜಟಾಯು ಕೊನೆಯು ಮರಣ ಹೊಂದಿದೆಯಾ? ವಾನರವೀರರೇ, ಆತನು ಹೇಗೆ ಮರಣ ಹೊಂದಿದ್ದೇನೆ ಎಂಬುದಾಗಿ ಹೇಳಿ. ಅಯ್ಯ ಪಕ್ಷಿರಾಜ, ಶ್ರೀರಾಮಚಂದ್ರನ ಇಲ್ಲದ ವೇಳೆಯಲ್ಲಿ ಆ ದಶಕಂಠನಾದ ರಾವಣನು ಸೀತಾದೇವಿಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವಾಗ ಆ ಪಕ್ಷಿರಾಜನು ಅವನನ್ನು ತಡೆದು ಯುದ್ಧ ಮಾಡುವಾಗ ಪಕ್ಷಿರಾಜನ 2 ರೆಕ್ಕೆಗಳನ್ನು ಕಳೆದುಕೊಂಡು ಬಿದ್ದಿರಲು ಅದೇ ಮಾರ್ಗವಾಗಿ ಶ್ರೀರಾಮಚಂದ್ರನು ಬರಲು ಆ ಪಕ್ಷಿರಾಜನಿಗೆ ಸದ್ಗತಿಯನ್ನು ವಂದಿಸಿದನು. ಪಕ್ಷಿರಾಜ, ನಾವುಗಳು ಆ ದುಷ್ಟ ರಾವಣನ ನೆನೆಯಲು ಕಂಡು ಹಿಡಿಯಲು ಹೀಗೆ ಬಂದಿರುವುದು. ಇಷ್ಟು ಮಂದಿಯು ಬಹು ಕಷ್ಟಪಟ್ಟು ಬಂದಿರುವುದು. ಆತನ ಮಾರ್ಗವೇನಾದರೂ ನಿನಗೆ ತಿಳಿದಿದ್ದರೆ ದಯವಿಟ್ಟು ತಿಳಿಸಯ್ಯ ಪಕ್ಷಿರಾಜ. ವಾನರವೀರರೇ, ನಾನು ಈ ಪರ್ವತದ ಮೇಲೆ ಕುಳಿತಿದ್ದಾಗ ಆ ರಾವಣನು ಓರ್ವ ಸುಂದರಿಯನ್ನು ಕರೆದುಕೊಂಡು ಹೋಗುತ್ತಿದ್ದನು. ಆಗ ಅದು ರಾಮ ರಾಮ ಎಂದು ಕನವರಿಸುತ್ತಿದ್ದಳು. ಹಾಗೆಯೇ ಸೀತಾದೇವಿ ಇರಬಹುದು. ಅಯ್ಯ ಪಕ್ಷಿರಾಜ, ಇದನ್ನು ನೋಡಿ ನೀನು ಸುಮ್ಮನೆ ಇರಬಹುದೇ? ನನ್ನ ಈ 2 ರೆಕ್ಕೆಯು ಸುಟ್ಟು ಹೋಗಿರುವ ಕಾರಣ ನಾನು ಆಕೆಯನ್ನು ತಡೆಯಲಾಗಲಿಲ್ಲ. ವಾನರವೀರರೇ, ನನ್ನ ಬೆನ್ನು ಹೋಗಿರುವ ಈ ರೆಕ್ಕೆಗಳು ಬರಬೇಕಾದರೆ ನೀವು ರಾಮಧ್ಯಾನವನ್ನು ಮಾಡಬೇಕು. ರಾಮಚರಿತ್ರೆಯನ್ನು ಹೇಳಿದರೆ ನನಗೆ ಸುಟ್ಟು ಹೋಗಿರುವ ರೆಕ್ಕೆಗಳು ಪುನರ್ಬರುವುದೆಂದು
ಆ ಮಹರ್ಷಿಗಳು ಹೇಳಿರುವರು. ಆದ್ದರಿಂದ ನಾವು ರಾಮಚರಿತ್ರೆಯನ್ನು ಹೇಳಿ. ಅಯ್ಯ ಪಕ್ಷಿರಾಜ, ಆನಂದಮಯವಾದ ಅಪವರ್ಗವೆಂಬ ಅಯೋಧ್ಯ ಪಟ್ಟಣದಲ್ಲಿ ಪರಬ್ರಹ್ಮನೆಂಬ ದಶರಥನುಂಟು. ಆತನಿಗೆ ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಇಚ್ಛಾಶಕ್ತಿ ಎಂಬ 3 ಜನ ಭಾರ್ಯರು. ಅವರಲ್ಲಿ ಜ್ಞಾನಶಕ್ತಿ ಎಂಬ ಕೌಸಲ್ಯಾದೇವಿಯ ಉದರದಲ್ಲಿ ಆತ್ಮನೆಂಬ ಶ್ರೀರಾಮನು ಅವತರಿಸಿ ಅವ್ಯಕ್ತವೆಂಬ ಬಾಲ್ಯಾವಸ್ಥೆಯಿಂದ ಸ್ವಸ್ವರೂಪ ಜ್ಞಾನವನ್ನು ಪಡೆದು ಅಜ್ಞಾನವೇವಾದ ಜೀವಾತ್ಮನೇ ತಾನೆಂದು ಭಾವಿಸಿ ದೇಹೇಂದ್ರಿಯಾದಿ ಪ್ರಪಂಚದಲ್ಲಿ ಅಭಿಮಾನವಿಟ್ಟು ವಸಿಷ್ಠೋಪದೇಶದಿಂದ ಪುನಃ ವಿವೇಕವನ್ನು ತಂದುಕೊಂಡು, ಶ್ರವಣವೆಂಬ ವಸಿಷ್ಠೋಪದೇಶದಿಂದ ಪುನಃ ವಿವೇಕವನ್ನು ತಂದುಕೊಂಡು ವೈರಾಗ್ಯ ತತ್ವನಾದ ಲಕ್ಷ್ಮಣನನ್ನು ಸಂಗಡ ಕರೆದುಕೊಂಡು ಮನನವೆಂಬ ವಿಶ್ವಾಮಿತ್ರರನ್ನು ಹೊರಟು ಪಂಚಮಹಾಪಾತಕಗಳೆಂಬ ಪಂಚಪರ್ವತಗಳನ್ನು ತಳೆದು ಜ್ಞಾನವೆಂಬ ತೀಕ್ಷ್ಣ ಬಾಣದಿಂದ ಆವರಣವೆಂಬ ತಾಟಿಕೆಯನ್ನು ವಧಿಸಿ ಸ್ವೇಚ್ಛೆ ಎಂಬ ಮಾರೀಚನನ್ನು ಸಮುದ್ರದಲ್ಲಿ ಮುಳುಗಿಸಿ ವಿಕಾರಗಳೆಂಬ ಸುಬಾಹು ಪ್ರಮುಖರನ್ನು ಕೊಂದು ದುರಾಚಾರವೆಂಬ ಶಿಲೆಯನ್ನು ಪಾದದಿಂದೊದೆದು ಸದಾಚಾರವೆಂಬ ಅಹಲ್ಯೆಯನ್ನು ಮಂದಿಸಿ ಏಕಾಂತವೆಂಬ ಮಿಥಿಯಲನ್ನು ಸೇರಿ ಶಾಂತನೆಂಬ ಜನಕನನ್ನು ಸಂದರ್ಶಿಸಿ ಅಸೂಯೆಂಬ ಶಿವಧನವನ್ನು ಮುರಿದು ಆನಂದವೆಂಬ ಸತ್ವಗುಣ ಪ್ರಚೂರ್ಣಾದ ಸೀತಾದೇವಿಯನ್ನು ಪಾಣಿಗ್ರಹಣ ಮಾಡಿಕೊಂಡು ಬರುತ್ತಾ ದಾರಿಯಲ್ಲಿ ಮದವೆಂಬ ಪರಶವನ್ನು ಭಂಗಪಡಿಸಿ ಮೋಕ್ಷವೆಂಬ ಸಾಕೇತ ನಗರವನ್ನು ಸೇರಿ ಸೌಖ್ಯ ಅತಿಶಯದಿಂದಿರುತ್ತಿರಲು ಇಚ್ಛಾಶಕ್ತಿ ಎಂಬ ಕೈಕೆಯಿಂದ ಚಪಲತ್ವೆಂಬ ವಿಘ್ನವು ಸಂಭವಿಸಲು ಆತ್ಮನೆಂಬ ಶ್ರೀರಾಮನು ಪರಬ್ರಹ್ಮನೆಂಬ ದಶರಥನನ್ನಗಲಿ ಮೋಕ್ಷವೆಂಬ ಸಾಕೇತ ನಗರವನ್ನು ಬಿಟ್ಟು ವಿಕ್ಷೇಪೆಂಬ ಕಾಡನ್ನು ಕುರಿತು ಪ್ರಯಾಣ ಮಾಡಲು ವೈರಾಗ್ಯ ತತ್ವನಾದ ಲಕ್ಷ್ಮಣನು ಸತ್ವಗುಣ ಪ್ರಚೂರ್ಣಾದ ಸೀತಾದೇವಿಯೂ ಸಹ ಜೊತೆಯಲ್ಲಿ ಹಿಂಬಾಲಿಸಲು 3 ಜನಗಳು ಒಂದಾಗಿ ಸೇರಿ ಬುದ್ಧಿ ಎಂಬ ಗುಹನ ಆಧಾರವನ್ನು ಪಡೆದು ಚಿತ್ತೆಂಬ ಸರಯೂ ನದಿಯನ್ನು ದಾಟಿ ತಪಸ್ಸೆಂಬ ಚಿತ್ರಕೂಟದಲ್ಲಿ ಮಿಂದು ಅಹಂಕಾರವೆಂಬ ವಿರಾಧನನ್ನು ಕೊಂದು ವೀರ್ಯ ಎಂಬ ಅಗಸ್ತ್ರೆಯನ್ನು ಆಶ್ರಯಿಸಿ ಧೈರ್ಯವೆಂಬ ಅಸ್ತ್ರವನ್ನು ಪಡೆದು ಕಾಮವೆಂಬ ಶೂರ್ಪಣಕೆಯನ್ನು ವೈರೂಪ್ಯವನ್ನಾಗಿ ಮಾಡಿ ಆಗಾಮೆ ಸಂಚಿತ ಪ್ರಾರಬ್ಧ ಕರ್ಮಗಳೆಂಬ ಖರ ದೂಷಣ ತ್ರಿಶಿರರನ್ನು ಮರ್ದಿಸಿ ಸ್ವೇಚ್ಛೆ ಎಂಬ ಮಾರೀಚನು ವಂಚಿಸಲಾಗ ರಾಜಸವೆಂಬ ರಾವಣನು ಢಂಬವೆಂಬ ಸನ್ಯಾಸವೇಷದಿಂದ ಬಂದು ಸತ್ವಗುಣ ಪ್ರಚೂರ್ಣಾದ ಸೀತಾದೇವಿಯನ್ನು ಅಪಹರಿಸಲಾಗಿ ರಜೋಗುಣಯುಕ್ತನಾದ ರಾಘವನು ನಾನು ನನ್ನದು ಇಂತೆಂಬ ಮಮಕಾರದಿಂದ ಭ್ರಾಂತಿ ಎಂಬ ಕತ್ತಲೆಯಲ್ಲಿ ತಡೆವರಿಸುತ್ತಾ ವಿಕ್ಷೇಪೆಂಬ ಕಾಡಿನಲ್ಲಿ ಅಲೆದು ಬರುತ್ತಾ ವಿವೇಕವೆಂಬ ಚಟಾಲಿಯನ್ನು ವಿಮಲತ್ವವೆಂಬ ಸದ್ಗತಿಯನ್ನು ಹೊಂದಿಸಿ ಚಿಂತೆ ಎಂಬ ಕಬಂಧನನ್ನು ಕೊಂದು ಸಂತಾಪ ಎಂಬ ಶಬರಿಯನ್ನು ಕಂಡು ಮನೋವಿಕಾಸವೆಂಬ ಪೂಜೆಯನ್ನು ಕೈಗೊಂಡು ಬರುತ್ತಾ ನಿಧಿ ದ್ಯಾಸವೆಂಬ ಈ ಹನುಮಂತನೊಡನೆ ಪರಿಚರ್ಯವನ್ನು ಬೆಳೆಸಿ ಭಯತತ್ವನಾದ ಸುಗ್ರೀವನಲ್ಲಿ ಸಖ್ಯವನ್ನು ಆಚರಿಸಿ ಜಡವೆಂಬ ದುಂದುವೆಯ ಪಾದದಿಂದ ಮೇಲಕ್ಕೆ ಹಾರಿಸಿ ಸಪ್ತವಿಧ ಜನ್ಮಗಳೆಂಬ ಸಪ್ತ ತಾಳಗಳನ್ನು ಛೇದಿಸಿ ನಿರ್ಭಯತತ್ವನಾದ ವಾಲಿಯನ್ನು ತೇಲಿಸಿ ಸದ್ವಾಸನಾಯುಕ್ತರಾದ ಕಪಿನಾಯಕರನ್ನೆಲ್ಲ ಒಂದೆಡೆ ಸೇರಿಸಿ ಸತ್ವಗುಣ ಪ್ರಚೂರ್ಣಾದ ಸೀತಾದೇವಿಯ ವಾರ್ತಾ ವಿಶೇಷ ಬರಿತು ಬರುವಂತೆ ಕಳುಹಿಸಲು ನಾವಿಷ್ಟೋ ಮಂದಿಯೋ ಬಹು ಕಷ್ಟಪಟ್ಟು ಹುಡುಕಿರುವರು. ಮಾದೆಯ ವರ್ತಮಾನವೇ ಸಿಕ್ಕಲಿಲ್ಲ. ನಿನಗೇನಾದರೂ ತಿಳಿದಿದ್ದೇ ದಯವಿಟ್ಟು ತಿಳಿಸಯ್ಯ ಪಕ್ಷಿ, ತೆರೆದು ನೋಡು ನಿನ್ನ ಅಕ್ಷಿ. ಆಹಾ, ನೀವು ಹೇಳಿದ ರಾಮಚರಿತ್ರೆಯನ್ನು ಕೇಳಿ ನನಗೆ ಸುಟ್ಟು ಹೋದ ರೆಕ್ಕೆಗಳು ಪುನರ್ ಬಂದವು. ಅಯ್ಯ ವಾನರ ವೇಳೆ ನನ್ನಿಂದ ಏನು ಸಹಾಯವಾಗಬೇಕೆಂದು ಹೇಳಿ. ಅಯ್ಯ ಪಕ್ಷರಾಜ, ಆ ರಾವಣನ ನೆಲೆಯನ್ನು ತಿಳಿಸುವೆಯಾ? ವಾನರ ವೇಳೆ ಅದೋ ನೋಡಿ, ಅಲ್ಲಿ ಕಾಣುತ್ತಿರುವ ದಕ್ಷಿಣ ಸಮುದ್ರದಲ್ಲಿ ತ್ರಿಕುಟಾಚಲವೆಂಬ ಪರ್ವತದ ಮೇಲೆ ರಾವಣನು ಲಂಕೆ ಎಂಬ ಮಹಾನಗರವನ್ನು ಕಟ್ಟಿಕೊಂಡಿರುವನು. ನೀವು ಅಲ್ಲಿಗೆ ಹೋದರೆ ಸೀತಾಮಾತೆಯ ದರ್ಶನವಾಗುವುದು. 100 ಯೋಜನೆಗಳವಾದ ಈ ಸಮುದ್ರವನ್ನು ದಾಟಿ ಹೋದರೆ ನಿಮಗೆ ಆ ಸೀತಾಮಾತೆಯ ದರ್ಶನವಾಗುವುದು. ನಿಮಗೆ ರಾಮಾನುಗ್ರಹ ಉಂಟಾಗಲಿ. ಹೈ ರಘುವೀರ ಸಮರ್ಥ, ಜೈ ರಘುವೀರ ಸಮರ್ಥ. ತಾತ ಆಂಜನೇಯ, ಈ ಶತಯೋಜನ ವಿಸ್ತೀರ್ಣವಾದ ಸಮುದ್ರವನ್ನು ದಾಟಿ ತಾವುಗಳು ಎಷ್ಟು ದೂರ ಹಾರಬಲ್ಲಿರಿ? ತಾತ, ಅಂಗದ ಕುಮಾರ, ಈ ಶತಯೋಜನ ಸಹಸ್ರವುಳ್ಳ ಸಮುದ್ರವನ್ನು ತಾವು ಎಷ್ಟು ದೂರ ಹಾರಬಲ್ಲಿರಿ? ಅಂಗದ ಕುಮಾರ, ನಾನು ಯುವಕನಾಗಿದ್ದಾಗ ಎಷ್ಟು ದೂರ ಬೇಕಾದರೂ ಹಾರುತ್ತಿದ್ದೆನು. ಕ್ಷಣ ಮಾತ್ರದಲ್ಲೇ ಸೀತಾಮಾತೆಯನ್ನು ತಂದೊಪ್ಪಿಸುತ್ತಿದ್ದನು. ಆದರೆ ಈ ಭೂಮಂಡಲವನ್ನು ಸುತ್ತಿ ನನ್ನ ಶರೀರವೂ ಕುಗ್ಗಿ ಹೋಗಿರುವುದು. ವೃದ್ಧನಾದ್ದರಿಂದ ಅಂಗದ ಕುಮಾರ ತಾತ, 90 ಯೋಜನೆ ಹಾರಬಲ್ಲೆ. ಆದರೆ
ಮುಂದಕ್ಕೆ ಹೋಗಲು ಸಾಧ್ಯವಿಲ್ಲ. ಹಾ, ನನ್ನನ್ನು ಕೇಳುತ್ತಿರುವಲ್ಲ, ನೀನು ಎಷ್ಟು ದೂರ ಆರಬಲ್ಲೆ ಅದನ್ನು ತಿಳಿಸುವ ನಾವು. ತಾತ, ಅಂಗದ ಕುಮಾರ, ನಾನು 100 ಯೋಜನ ಹಾರಬಲ್ಲೆ, ಆದರೆ ಹಿಂತಿರುಗಿ ಬರಲು ಸಾಧ್ಯವಿಲ್ಲ. ಅಂಗದ ಈ ಕುಮಾರ, ಕಾರ್ಯಕ್ಕೆಲ್ಲ ಆಂಜನೇಯನೇ ಸಮರ್ಥನು. ಆತನನ್ನು ನಾವೆಲ್ಲರೂ ಸೇರಿ ಒಂದು ಸಾರಿ ಪ್ರಾರ್ಥಿಸೋಣ. ರಾಘವ ಕಾರ್ಯವ ಅಧಿಗಮೋಗನ ರಾಘವವನ್ನು ಕಾಣುವಂತ ಫಲವಂತ ಗುಣವಂತ ಹನುಮಂತ ಮಾರುತ ಸಂಜಾತ ವೀರ ವೀರ ಮಾರುತ ಸಂಜಾತ. ಆಂಜನೇಯ, ತಾತ, ನೀನು ಬಲ ಪರಾಕ್ರಮಿ. ಬಾಲ್ಯದಲ್ಲಿ ಆಂಜನೇಯ ಬಾಲ್ಯದಲ್ಲಿ ತಟ್ಟನೆ ಆಕಾಶಕ್ಕೆ ಹಾರಿ ಸೂರ್ಯನನ್ನೇ ಹಿಡಿಯಬಹುದ ಪರಾಕ್ರಮಿ. ಶ್ರೀರಾಮಚಂದ್ರನ ಆಶೀರ್ವಾದವು ನಿನ್ನ ಮೇಲೆ ಸಂಪೂರ್ಣವಾಗಿದೆ. ಆದ್ದರಿಂದ ಈ ಇಷ್ಟವಾದ ಸಮುದ್ರವನ್ನು ದಾಟಿ ಆ ಧ್ರುಳನಾದ ರಾವಣ ನೆಲೆಯನ್ನು ಕಂಡುಹಿಡಿದು ಸೀತಾಮಾತೆಯನ್ನು ಕುಶಲ ವಾರ್ತೆಯನ್ನು ತರುವಂತನಾಗು. ನಿನಗೆ ಮಂಗಳವಾಗಲಿ. ಕಪಿವೀರರೇ, ಚಿಂತಿಸಬೇಡಿ. ಶತಯೋಜನ ವಿಸ್ತೀರ್ಣವಾದ ಈ ಸಮುದ್ರವನ್ನು ಶ್ರೀರಾಮಾನುಗ್ರಹದಿಂದ ಲಕ್ಷ್ಯವಿಡದೆ ಲಂಘಿಸಿ ಆ ದಶಕಂಠನ ಸುಳಿವನ್ನು ಸೀತಾಮಾತೆಯರ ಕುಶಲ ವಾರ್ತೆಯನ್ನು ತರುವೆನು. ಅದುವರೆಗೂ ನೀವುಗಳು ಈ ಸಮುದ್ರ ತೀರದಲ್ಲೇ ಕುಳಿತು ರಾಮಧ್ಯಾನವನ್ನು ಮಾಡುತ್ತೀರಿ. ಆಗಬಹುದು. ಶ್ರೀರಾಮಾನುಗ್ರಹವು ನಿಮ್ಮೆಲ್ಲರ ಆಶೀರ್ವಾದವು ನನ್ನ ಮೇಲಿರುವಲ್ಲಿ ನಾನು ಹೋಗಿಬಿಡುತ್ತೇನೆ. ಪಾವನಾತ್ಮನಾದ ರಾಮನ ಪಾವನಾತ್ಮನಾದ ರಾಮನ ಪಾವನಾತ್ಮನಾದ ರಾಮನ ಭಾವನಾಂತರದಲ್ಲಿರುತ್ತಲೇ ದೇವರ ಬದಲ ದೇವರ ವೃತ್ತಿರ ಭಾವನೆ ನೆನೆಸಲಾಗಲಿ ಲಂಘಿಪೆನೆ ಮಾರ್ಧೇಯ ಫಲದೇಂದುರೆ ಹರಜಮಾಂತರ ಲಂಘಿಪೆನೆ ಮಾರ್ಧೇಯ ರಘುವೀರದ ಮರುಳ ದಶಾನನ ಪುರಮಿದ ನಿರುಗಿಸಿದೆ. ಸುರಕುಲವ ಹಿಂಸಿಸಿ ನಿಷ್ಕರುಣತಾನೆನಿಸಿ ಜಗವ ಭಾವಿಸಿ ತಿರ್ಪ ಗುರುಳ ದಶಾನನ ಪುರಮಿದ ನಿರುಗಿಸಿದೆ. ಗುರುಳ ದಶಾನನ ಪುರಮಿದ ನಿರುಗಿಸಿದೆ ವಿನುತ ರಾಮಚಂದ್ರನ ದಯದಿ. ರಾಮಚಂದ್ರನ ದಯದಿ ದಂಡದಾನವ ಮಂಡನೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಕಂಡು ಗಿಡಿ ದುರೆಗಿಡುವೆ ಬಲ ಕಂಡನ ಭಂತ ಪುರಭ ಮಣಿಮಂಡಲವಾನಿದ ಕಂಡೇ ಕಂಡೇ ಗಗನ ತಾಲಗಿಂದು ದೇವ ಕಲ್ಲೋಲಗಳ ಮೇಲೆಲ್ಲ ನೆಗೆಯುವುದೇ
ಗಗನ ತಲದಿಂದು ದೇವ ಕಲ್ಲೋಲಗಳ ಮೇಲೆ ನೆಗೆಯುದೆ ಗಗದಿಯೊಳ ಗಗನ ತೆರದಿ ಗಗದಿಯೊಳಗಡು ಘನ ತೆರದಿ ಗಗದಿಯೊಳಗಡು ಘನ ತೆರದಿ ಗಗದಿಯೊಳಗಡು ಘನ ತೆರದಿಂದಿಲ್ ನಿಗೆ ಬರುತ್ತಲಿ ನಗರವ ಹೋಗಲೇ ಕಂಡನ ಲಂಕಾ ಪುರವ ಮಣಿಮಂಡಲವ ನಿದ ಕಂಡೇ ಕಂಡೇ ಕಳಪ ಹೇಮದ ಕಳಸದತಿಗಳು ಹಳದಳಿಸಿ ಗಗನವ ಬೆಳಗಿರೆ ಕಳಪ ಹೇಮದ ಕಳಸದತಿಗಳು ಥಳಥಳಿಸಿ ಗಗನವ ಬೆಳಗಿರೆ ತಲತ್ರಿಕೂಟ ಜಲದ ಮೇಲೆ ತ್ರಿಕೂಟ ಚಲದ ಮೇಲೆ ತ್ರಿಕೂಟ ಚಲದ ಮೇಲೆ ತ್ರಿಕೂಟ ಚಲದ ಮೇಲೆ ತ್ರಿಕೂಟ ಚಲದ ಮೇಲು ಧ್ವಲಿಪ ಕೈತನ ಪೋಳಲ ಈ ಬರೀ ಕಂಡನ ಲಂಕಾ ಪುರವ ಮಣಿಮಂಡಲವ ನಿದ ಕಂಡನ್ನ ಲಂಕಾ ಪುರವ ಈ ಪುರವ ಈ ಪುರವ. ಶ್ರೀರಾಮಚಂದ್ರ, ನಿನ್ನ ಮಹಿಮೆಯು ಅದ್ಭುತವಾದ. ಸಮುದ್ರ ಲಂಘನ ಕಾಲದಲ್ಲಿ ನನಗೆ ಸಹಾಯ ಮಾಡಬಂದಲು ಮೇನಾಕ ಪರ್ವತರಾಜನನ್ನು ತಿರಸ್ಕರಿಸಿ ನನ್ನನ್ನು ಅಡ್ಡುಕಟ್ಟಿಯಾದ ನಾಗಮಾತಿಯಾದ ಸುರಸಿಯ ದರ್ಪವನ್ನು ಮುರಿದು ನನ್ನ ನೆರಳು ಹಿಡಿದು ನುಂಗಲು ಚಲಿಸದಂತೆ ನುಂಗಲು ಸುರಸಿಯ ಗರ್ಭದೊಳಗೆ ಸೂಕ್ಷ್ಮ ರೂಪದಿಂದ ಪ್ರವೇಶಿಸಿ ಆಕೆಯ ಹೊಟ್ಟೆಯಲ್ಲಿ ಅದ್ಭುತಾಕಾರವಾಗಿ ಬೆಳೆದು ಅವಳ ಹೊಟ್ಟೆಯನ್ನು ಸೀಳಿ ಹೊರಕ್ಕೆ ಬಂದಿದ್ದು ಭಕ್ತಪರಾಧೀನನಾದ ನಿನ್ನ ಕರುಣದಿಂದಲ್ಲವೇ? ನಾಗಮಾತಿಯಾದ ಸುರಸೆಯ ದರ್ಪವನ್ನು ಅಡಗಸಿಟ್ಟಿದ್ದು ನಿನ್ನ ಕರುಣದಿಂದಲವೇ? ಆ ನಿನ್ನ ಕರುಣಾರಸವು ನನ್ನ ಮೇಲಿರುವಲ್ಲಿ ನನಗೆ ಭಯವೆಲ್ಲಿಯದು. ಈಗಲಾದರೂ ನಡುರಾತ್ರಿಯು ಈಗಲೇ ಸೂಕ್ಷ್ಮ ರೂಪದಿಂದ ಪುರಪ್ರವೇಶವನ್ನು ಮಾಡಿ ಸೀತಾಮಾತೆಯವರ ಕುಶವಾರ್ತೆಯನ್ನು ನೋಡು. ಜೈ ರಘುವೀರ ಸಮರ್ಥ ರಾಮಚಂದ್ರ. ರಾಮ ನೀಲಮೇಘ ಶ್ಯಾಮ ರಘುವಂಜನಲಾಮ ರಾಮ ಆಗಿದೇನು ಮೋಸಕ್ಕಾಗದು ದೈವವೇ ದೈವವೇ ಜನಕನುದರದಲ್ಲಿ
ಘನ ಮಹಿಮನ ಕನವ ಬಿಳಿದು ಜನಕನೂದರದಲ್ಲಿ ಜನಿಸಿ ಘನ ಮಹಿಮನ ಕನವ ಬಿಳಿದು ಧನುಜಗೆ ಮರುಳಾಗಿ ತಾನು ಧನುಜಗೆ ಮರುಳಾಗಿದಾನು ಜನಕ ಜಾತೆಯು ಪವಡಿಸಿರಲಿ ಜನಕ ಜಾತೆಯು ಪವಡಿಸಿರಲಿ ಆಗಿದೆ ಅದು ದೈವವೇ ದೈವವೇ ರಾಮಚಂದ್ರ, ನಾನೇನು ಅಪರಾಧವನ್ನು ಮಾಡಿದ್ದೇನೆ ಸ್ವಾಮಿ? ಇಂತಹ ದೃಶ್ಯವನ್ನು ನೋಡಲು ನನ್ನನ್ನೆಲ್ಲಿಗೆ ಕಳುಹಿಸಿದೆಯಾ? ತ್ರಿಲೋಕ ಪಾವನಾಳ ಸೀತಾಮಾತೆಯು ಈ ದುರುಳನ ವೈಭವಕ್ಕೆ ಮರುಳಾಗಿದೆ. ಅಮ್ಮ, ಏನು ಮಾಡಲಿ? ಇದೇನಿದು ಚಿತ್ತ ಚಾಂಚಲ್ಯದಿಂದ ಏನೇನೋ ಮಾತನಾಡುತ್ತಿರುವನಲ್ಲ. ಎನ್ನೊಡೆಯನಾದ ರಾಘವನು ಮಾತೆಯವರನ್ನು ಕಂಡಾಗ ಕೆಲವು ಕುರುಹುಗಳನ್ನು ಪರಿಶೀಲಿಸಿ ನೋಡು ಎಂದು ಹೇಳಿದ್ದರು. ಅವನು ನೋಡದೆ ಅರಿಯದೆ ಆಡಿದ ಮಹಾ ಅಪರಾಧವನ್ನು ಮನ್ನಿಸುವ ಇರಲಿ. ಸಮೀಪವನ್ನು ಸೇರಿ ಕುರುಹುಗಳನ್ನು ನೋಡ್ತಾರೆ. ಪದ್ಮರೇಖೆಗಳೆಲ್ಲ ಪಾದಗಳ ಮೇಲೆ ಪದ್ಮರೇಖೆಗಳೆಲ್ಲ ಪಾದಗಳ ಮೇಲೆ ವೇದವತ್ವವು ಎಡತಲೆಯ ಹಿಂದೆ ಮತ್ಸ್ಯಲಾಂಛನವಿಲ್ಲ ಮುಂಗೈಯ ಮೇಲೆ ಮತ್ಸ್ಯಲಾಂಛನವಿಲ್ಲ ಮುಂಗೈಯ ಮೇಲೆ ಮತ್ತೆರಡು ಮಣಿಗಿಲ್ಲ ಸೀತೆ ಇವಳಲ್ಲ ಸೀತೆ ಇವಳಲ್ಲ. ಏನು ಎಲ್ಲ ರೇಖೆಗಳು ಸರಿಯಾಗಿದ್ದರೂ ಕಾಕರೇಖೆಯೊಂದಿರುವುದರಿಂದ ಈ ಸಾಧ್ವಿಗೆ ವಿಧವತ್ವವು ಸೂಚಿಸುತ್ತಿರುವುದಲ್ಲ. ಈಕೆಯು ಸೀತಾಮಾತೆಯಲ್ಲ, ಆ ನೀಚ ರಾವಣನ ಪತ್ನಿ ಮಂಡೋದರಿಯೇ ಆಗಿರಬಹುದು. ರಾಮಚಂದ್ರ, ನನ್ನ ಅಪರಾಧವನ್ನು ಮನ್ನಿಸು ಸ್ವಾಮಿ. ಎಲ್ಲಿ ಹುಡುಕಿದರೂ ಮಾತೆಯ ದರ್ಶನವೇ ಆಗಲಿಲ್ಲ. ಏನು ಮಾಡಲಿ? ಮಮಕಾಣಿ ಭೂಮಿ ಜಾತಿಯ ರಾಮಕಾಂತ ಸೀತೆಜ ಜಗನ್ಮಾತಜ ಮಮಕಾಣಿ ಭೂಮಿ ಜಾಗ ರಾಮಕಾಂತ ಸೀತೆಯ ಜಗನ್ಮಾತಜ ಒಡೆಯ ನವಧಿಯು ಮುಗಿದು ದಿನೊಂದಿಗೆ ಬಿಡುವೆ ನಸುವ ನೀಗನ ರಾಮ
ಒಡೆಯನವಧಿಯು ಮುಗಿದುದಿರುವುದಿಗೆ ಬಿಡುವೆನ ಸೋಮ ನೀಗನ ಜನರ ಗಂಧೆಯ ಉಡುಪ ಮುಗಿಯನ ಜನರ ಗಂಧೆಯ ಉಡುಪ ಮುಗಿಯನ ಮಡ ನಡುವಿನ ಬಾಲೆಯ ಸಮಮತ್ತಾನೆ ಭೂಮಿ ಜಾತಿಯ ರಾಮಕಾಂತ ಸೀತೆಯ ಜಗನ್ಮಾತೆಯ ಎಲ್ಲಿ ಹುಡುಕಿದರೂ ಮಾತೆಯ ದರ್ಶನವೇ ಆಗಲಿಲ್ಲ. ದಶಕಂಠನ ಕೈಯಿಂದ ಜಾರಿ ಸಮುದ್ರನೇಲಾದರೂ ಬಿದ್ದಳೆ ಆ ನೀಚನ ಬಲಾತ್ಕಾರದ ಹಿಡಿತದಿಂದ ನೊಂದು ಮೃತಪಟ್ಟಿರಬಹುದು. ನಾನು ಬಂದ ಕಾರ್ಯ ವಿಫಲವಾಯಿತೆಂದು ತೋರುತ್ತಿರುವುದು. ಏನು ಮಾಡಲಿ? ಸೀತಾದೇವಿಯು ಸಿಕ್ಕಲಿಲ್ಲವೆಂದು ಶ್ರೀರಾಮಚಂದ್ರನಿಗೆ ಹೇಳಿದರೆ ಆತನು ವ್ಯಸನ ಪಡುವುದರಲ್ಲಿ ಸಂದೇಹವಿಲ್ಲ. ಲಕ್ಷ್ಮಣ ಸ್ವಾಮಿಯು ಮುಹುಳಿಯವನೇ, ಸೀತಾದೇವಿಯನ್ನು ತರುವುದಾಗಿ ವಾಗ್ದಾನ ಮಾಡಿದ ಸುಗ್ರೀವರಾಜನು ಬದುಕುವನೇ. ರಕ್ಷಕರಿಲ್ಲದ ಕಪಿನಾಯಕರು ಆತನ ಮಾರ್ಗವನ್ನೇ ಅನುಸರಿ. ರಕ್ಷಕರಿಲ್ಲದ ಕಾರಣ ಅಂಗದ ಕುಮಾರ ತಾರಾದೇವಿಯು ಸಹ ಆತನನ್ನೇ ಅನುಸರಿಸಿದರು. ಈ ವಿಚಾರವು ಅಯೋಧ್ಯೆಗೆ ಮುಟ್ಟದಿತ್ತಿದೆ. ಅಲ್ಲಿ ಕೌಸಲ್ಯ, ಸುಮಿತ್ರೆ, ಭರತ, ಶತ್ರುಘ್ನರು ಪ್ರಾಣ ಬಿಡುವುದರಲ್ಲಿ ಸಂದೇಹವೇ ಇಲ್ಲ. ಈಗ ನಾನೋರ್ವನೇ ವಿಫಲನಾಗಿ ಹಿಂದಿರುಗಿದರೆ ಇಷ್ಟು ಅನಾಹುತಗಳಿಗೂ ನಾನೇ ಕಾರಣನಾಗುವ. ಏನು ಮಾಡಲಿ? ಏನು ಮಾಡಲಿ? ಮಾಡುವುದೆನ್ನೇನು? ರಾವಣನ ಕೊಡಿ ಈ ತ್ರಿಗುಣಾಚಲ ಪರ್ವತವನ್ನೇ ಬೇರು ಸಹಿತವಾಗಿ ಕಿತ್ತು ಶ್ರೀರಾಮಚಂದ್ರನ ಮುಂದಿಡುವನು. ಆತನೇ ಶ್ರೀರಾಮಚಂದ್ರನೇ ಹುಡುಕಿಕೊಳ್ಳಲಿ. ಜೈ ರಘುವೀರ ಸಮರ್ಥ. ಏನಿದು? ಅಶರೀರವಾಣಿಯು ನುಡಿಯುತ್ತಿರುವಲ್ಲ, ಸೀತಾಮಾತೆಯು ಅಶೋಕವನದಲ್ಲಿರುವಳು ಎಂದು ಹೇಳುತ್ತಿರುವುದಲ್ಲ. ಇರಲಿ, ಅಲ್ಲಿಗೆ ಹೋಗಿ ನೋಡುವೆನು. ಜೈ ರಘುವೀರ ಸಮರ್ಥ. ನೀನು ಸಾಮಾನ್ಯನೇ, ನೀನು ಸುಮಪಾನನೇ, ನೀನು ಸಾಮಾನ್ಯನೇ, ನಿನ್ನ ಪಂಚಬಾಣವೋ ಏನು ವಜ್ರತ್ರಾಣವೋ, ನಿನ್ನ ವಜ್ರತ್ರಾಣವೋ ಏನು ವಜ್ರತ್ರಾಣವೋ, ಬಿನ ತಂತ್ರ ವಿದ್ಯಾ ಬಲ, ನಿನ್ನ ತಂತ್ರ ವಿದ್ಯಾ ಬಲ ಎನ್ನೇಕೆ ಬಾಧಿಪುದು ಸುಮಬಾಣನೆ, ನೀನು ಸಾಮಾನ್ಯನೇ, ನೀನು ಸುಮಬಾಣನೆ. ಕೆಲವೋ ಮನ್ಮಥ, ನನ್ನನ್ನೇಗೆ ವಿಧ ವಿಧವಾಗಿ ಬಾಧಿಸುತ್ತೀರಿ? ಇದರಿಂದಲ್ಲವೇ ಶಂಕರನ ಪಾಲನೇತ್ರಕ್ಕೆ ಸಿಲುಕಿ ಸಗ್ಧರಾದಿ. ಆ ಮನೋಹರೆಯಾದರೂ ನನ್ನ ಮನಸ್ಸನ್ನು ಸೋರಗೊಳ್ಳುತ್ತಿರುವುದು. ಇರಲಿ, ಈಗಲೇ ಅಶೋಕವನಕ್ಕೆ ಹೋಗಿ ತಕ್ಕ ಚತುರಾಕ್ತಿಗಳನ್ನು ಹೇಳಿ ನಿನ್ನ ಮನವನ್ನು ಮುರಿಯುವನು. ಸಹಿಸನೆ ಪರಿತಾಪ ದುಪಟಳವ್ವ, ಸಹಿಸನೆ ಪರಿತಾಪ ದುಪಟಳವ್ವ, ತೋರ ಚತುರ ಬಾರ ನೀರ ತೋರ ಚತುರ, ಸಹಿಸನೆ ಪರಿತಾಪ ದುಪಟಳವ್ವ. ಆವರೂಪವಂತಳ ನಾ ನೋಡುತ್ತಲೇ, ಆವರೂಪವಂತಳ ನಾ ನೋಡುತ್ತಲೇ,
ಸಲ್ಲಾಪವಾದುದು ತಾಪವೆಂದುದು ಸಹಿಸನೆ ಪರಿತಾಪದು ಪಟಳವ್ವ ರಾಗದ ಭೋಗದ ಸೊಬಗಿನ ಯಾರದ ರಾಗದ ಭೋಗದ ಸೊಬಗಿನ ಯಾರದ ರಾಗದ ಭೋಗದ ಸೊಬಗಿನ ಯಾರದ ಹೂಗಳು ರಾಗದ ಭೋಗದ ಹೂಗಳು ತಾಗಿರೆ ಮಾನಸಕ್ಕೆ ಹೂಗಳು ತಾಗಿರೆ ಮಾನಸಕ್ಕೆ ಸೈಸನೆ ಪರಿತಾಪದು ಪಟಳವ್ವ ಉಪಟಳವ ಸೈಸನೆ ಪರಿತಾಪದು ಪಟಳವ್ವ ಮನಸ್ಸಿನ ಚಿಂತೆ ತನು ಕಳೆದಂತೆ ಮನಸ್ಸಿನ ಚಿಂತೆ ತನು ಕಳೆದಂತೆ ಎಲ್ಲೆಡೆ ಹರಡಿದೆ ಗಾಢಾಂಧಕಾರ ಎಲ್ಲೆಡೆ ಹರಡಿದೆ ಗಾಢಾಂಧಕಾರ ಮನಸ್ಸಿನ ಚಿಂತೆ ತನು ಕಳೆದಂತೆ ರಾಮಚಂದ್ರ ಲಂಕಾವಾಸಿನಿ ದುಃಖರೂಪಿಣಿ ಲಂಕಾವಾಸಿನಿ ದುಃಖರೂಪಿಣಿ ಬಳಲುತ್ತಿರುವೆನಾ ಮನದಿ ನಿರಂತರ ರಾಮ ಲಂಕಾವಾಸಿನಿ ದುಃಖರೂಪಿಣಿ ಬಳಲುತ್ತಿರುವೆನಾ ಮನದಿ ನಿರಂತರ ಬಯಸಿದೆ ನಾನು ಸ್ವರ್ಣ ಹರಿಣಮ ಬಯಸಿದೆ ನಾನು ಸ್ವರ್ಣ ಹರಿಣಮ ಬರೆದನಿ ಹಾವಿದೆ ಶೋಕದುರಿತವ ಬರಿದನಿ ಹಾವಿದೆ ಶೋಕ ನಿರಂತರ ಮನಸ್ಸಿನ ಚಿಂತೆ ತನು ಕಳೆದಂತೆ ಮನಸ್ಸಿನ ಚಿಂತೆ ತನು ಕಳೆದಂತೆ ಎಲ್ಲೆಡೆ ಹರಡಿದೆ ಗಾಢಾಂಧಕಾರ ಎಲ್ಲೆಡೆ ಹರಡಿದೆ ಗಾಢಾಂಧಕಾರ ಮನಸ್ಸಿನ ಚಿಂತೆ ತನು ಕಳೆದಂತೆ ರಾಮ ರಾಮ ರಾಮಚಂದ್ರ ನನ್ನ ದುರಾಲಾಪನೆಗಳು ನಿನಗೆ ಕೇಳುತ್ತಿಲ್ಲವೇ ಸ್ವಾಮಿ? ಈ ರಾಕ್ಷಸನು ನನ್ನನ್ನು ಅಪಹರಿಸಿಕೊಂಡು ಬಂದ ವಿಚಾರವು ನಿನಗೆ ತಿಳಿಯಲಿಲ್ಲವೇ? ಎಂದಿಗೆ ಬಂದು ನನ್ನನ್ನು ರಕ್ಷಿಸುವೆ ರಾಮ ರಾಮಚಂದ್ರ? ದಶಕಂಠ ಸಾರ್ವಭೌಮ ರಾವಣೇಶ್ವರ ಮಹಾಪ್ರಭು ಆಗಮಿಸುತ್ತಿರುವರು. ಅವಶ್ಯ ಕಾಂತಾಮಣಿಯಳ ಕಾಮರ ಗಿಣಿಯಳ ಎಂತೋಣ ಬಣ್ಣಿಪೆ ಈ ಕಾಂತಾಮಣಿಯಳ ಕಾಮರ ಗಿಣಿಯಳ ಎಂತೋಣ ಬಣ್ಣಿಪೆ ಮುಜ
ಮುಜಗಗಳು ಕಾಣೆನ ಮುಜಗವೇ ಅಜಯ ಮಾರನ ಮನಗೆ ಅಜಯ ಮಾರನ ಮನಗೆ ಗಜವೆನಿ ಮನೋಗದಿ ಮದ ಗಜ ಗಮ ಗಜವೆನಿ ಮನೋಗದಿ ಮದ ಗಜ ಗಮ ಮಣ್ಣಿಪೆ ಈ ಕಾಂತ ಮಣಿಯ ಮಣ್ಣಿಪೆ ಇವಳಂತೂ ಮಣ್ಣಿಪೆ ಸುಂದರಿ ಯಾವಾಗಲೂ ರಾಮ ರಾಮ ಎಂದು ಧ್ಯಾನಿಸುತ್ತಿರುವೆಯ ಹಠ ಬೇಡ ಬಾ ನನ್ನಲ್ಲಿ ಪ್ರಸನ್ನಳಾಗು. ಛೀ ಪಾಪಿ, ಈ ರೀತಿ ಮಾತನಾಡಲು ನಿನಗೆ ನಾಚಿಕೆ ಆಗುವುದಿಲ್ಲವೇ? ರಾಮಚಂದ್ರ, ಇವನ ಮಾತುಗಳನ್ನು ನಾನು ಕೇಳಲಾರೆನು. ಎಂದಿಗೆ ಬಂದು ನನ್ನನ್ನು ರಕ್ಷಿಸುವೆ? ಜಾನಕಿ, ಸುರಸಿರವರ ಸರಸ ನೇತ್ರ ಸರಿಯದಾರು ಬಾಳು ಸುರಸಿರವರ ಸರಿಯದಾರು ನನಗೆ ಕಾಂತನ ಸ್ಮರಿಸುತ್ತ ಸಿರಿಯನೆಲ್ಲ ರಾಜದೊಡನೆ ತೊರೆದು ಸಾಗದಂದು ರಾಮ. ಜಾನಕಿ, ಸಿರಿಯನೆಲ್ಲ ರಾಜದೊಡನೆ ತೊರೆದು ಸಾಗದಂದು ರಾಮ. ಭುವಿಯಲೇ ಜನಿಸಿಕೊಂಡ ಜಾನಕಿ, ಭುವಿಯಲೇ ಜನಿಸಿಕೊಂಡ ಜಡನ ತೆರೆದಿ ಒಡೆದು ಉಳಿದ ರಾಮನೇ ಜಡನ ತೆರೆದಿ ಒಡೆದು ಉಳಿದ ರಾಮನೇ ಗಣಾಟನೆ ಶಾಂತನ ಜಾನಕಿ, ರಾಮಗೀಮ ಎಂಬು ಕಳನ ನಾಮ ವ್ಯಕ್ತ ಬೇಡ ಜಾನಕಿ. ರಾಮಗೀಮ ಎಂಬು ಕಳನ ಜಾನಕಿ. ಪ್ರೇಮ ಪೂರ್ಣ ಕಾಂತನೆಂದು ಜಾನಕಿ, ಪ್ರೇಮ ಪೂರ್ಣ ಕಾಂತನೆಂದು ತಾಪಸವರ ಲೋಲ ನೇತ್ರ ಪೂರಿಸುವ ತಾಪಸವರ ಪೂರ್ಣ ನೇತ್ರ ಪೂರಿಸುತ್ತವ ಪೊಂದಿನಲ್ಲಿ ಪ್ರಾರ್ಥಿ ಕಾಂತನ ಸ್ಮರಿಸುತ್ತ ಪ್ರಾರ್ಥಿ. ಜಾನಕಿ, ನಿನ್ನ ಚಪಲ ಸ್ವಭಾವವನ್ನು ಕಂಡರೆ ನನಗೆ ಆಶ್ಚರ್ಯವಾಗುವುದು. ಸುಮ್ಮನೆ ಅಡ್ಡ ಮಾಡಬೇಡ, ಬಾ ನನ್ನಲ್ಲಿ ಪ್ರಸನ್ನಳಾಗು. ಛೀ ಪಾಪಿ, ಈ ರೀತಿ ಮಾತನಾಡಲು ನಿನಗೆ ನಾಚಿಕೆ ಆಗುವುದಿಲ್ಲವೇ? ಜಾನಕಿ, ಅರಣ್ಯದಲ್ಲಿ ಕಂದ ಮೂಲಾದಿಗಳನ್ನು ತಿಂದು ಚಳಿ ಮಳೆ ಗಾಳಿಯಲ್ಲಿ ಅಳಿಸುತ್ತಿರುವ ಆ ನಿನ್ನ ಬಡರಾಮನಿಗಿಂತ ಸುಖ ಕಳೆದು ಈ ಭುವನಾಧಿಪತಿಯಾದ ರಾವಣೇಶ್ವರನ್ನು ಸೇರಿ ಸುಖದಿಂದ ಸಂತೋಷವಾಳು. ಛೀ ಪಾಪಿ, ಶ್ರೀರಾಮಚಂದ್ರ ಪಾದಧೂಳಿಗೂ ಸಮನಲ್ಲದ ನೀನು ಆತನ ವಿಚಾರದಲ್ಲಿ ಈ ರೀತಿ ಮಾತನಾಡುತ್ತಿರುವೆಯಾ? ಜಲ ಮುಗ್ಧೆ, ಏನು ಹೇಳಿದೆ? ಆ ನಲವರಂಜನ ಮುಂದೆ ನಾನು ಇಲ್ಲಲಾರದೆ, ಈಗಲೂ ನಾನು ಆರಂಭದನ್ನು ನೀನು ಅರಿತಿಲ್ಲ. ಹುಚ್ಚು ಹಿಡಿದು ಹೀಗೆ ಮಾತನಾಡುತ್ತಿರುವೆಯಾ? ಜಾನಕಿ, ನಿನ್ನಲ್ಲಿ ಕೋಪಕ್ಕಿಂತಲೂ ಮೋಹವೇ ಹೆಚ್ಚಾಗಿದೆ. ಇದುವರೆಗೂ ನಿನ್ನನ್ನು ಮನ್ನಿಸಿರಲು ನನ್ನ ಮಾತನ್ನು ಕೇಳು. ನನ್ನ ಪತ್ನಿಯರನ್ನೆಲ್ಲ ನಿನಗೆ ದಾಸಿಯರನ್ನಾಗಿ ಮಾಡುವೆ, ನಾನೂ ಸಹ ನಿನ್ನ ದಾಸನಾಗುವೆನು.
ಹಠ ಬೇಡ, ಸಂತೋಷದಿಂದ ನನ್ನ ಮನೋಭಿಷ್ಟವನ್ನು ನೆರವೇರಿಸು. ಚಿನೀಚ, ನಿನ್ನ ಸರ್ವೈಶ್ವರ್ಯವು ನಾಶವಾಗಿ ಹೋಗಲಿ. ನಮ್ಮ ಕಡೆ ನೆತ್ತರನ ಇಲ್ಲಿಗೆ ಬಂದೆ. ಜಾನಕಿ, ಈಗಲೂ ನಿನ್ನನ್ನು ಕ್ಷಮಿಸಿದ್ದೇನೆ. ಮನೋವಿಷ್ಟವನ್ನು ನೆರವೇರಿಸದಿದ್ದರೆ ನಿನ್ನನ್ನು ಛಿದ್ರವಾಗಿ ಕತ್ತರಿಸಿ ಭೂತ ಭೇದ ಪಿಚಾಚಿಗಳು ಯಾವುದೂ ಮಾಡುವುದು. ಮಂಡೋದರಿ, ಅರೆ ಅಡ್ಡಪುರಕ್ಕೆ ಹೋಗೋಣ. ರಾಮಚಂದ್ರ, ಈ ದುರುಳನಲ್ಲಿ ಸಿಲುಕಿಕೊಂಡ ದಿನ ನರಳುವುದಕ್ಕಿಂತ ಆತ್ಮಹತ್ಯೆ ಮಾಡಿಕೊಳ್ಳುವುದೇ ಎಷ್ಟೋ ಲೇಸು. ಈ ನೀಲವಾದ ಕೇಶದಿಂದ ಈ ಶ್ರೀಶಂಪಾಯನ ವೃಕ್ಷಕ್ಕೆ ಉರುಳಾಗಿ ಹಾಕಿಕೊಂಡು ನಾನೀಗಲೇ ಜೀವತ್ಯಾಗ ಮಾಡಿಕೊಳ್ಳುವೆನು. ರಾಮ ರಾಮ ಪಾಲಿಸೋ